ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ. AIDYO, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಅಧ್ಯಯನ ತರಗತಿಗಳನ್ನ ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ರಾಜ್ಯ ಮಟ್ಟದ ಆನ್ಲೈನ್ ಸ್ಟಡಿ ಕ್ಲಾಸ್ ಏನಿದೆ, ಇವತ್ತಿನ ಮಹತ್ವ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಯುಗದ ಕವಿ ಹಾಗೆ ನವ ಕವಿ ಅಂತ ಕರೀತಾರೆ. ಅವರ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ಸ್ಟಡಿ ಕ್ಲಾಸ್ ಅನ್ನ ನಾವು ಆರ್ಗನೈಸ್ ಮಾಡ್ತಿದ್ದೀವಿ ಸ್ನೇಹಿತರೆ. ಇದರ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ. AIDYO ಇವತ್ತು ಯುವ ಜನರಲ್ಲಿ, ವಿದ್ಯಾರ್ಥಿಯಲ್ಲಿ, ವಿದ್ಯಾರ್ಥಿಗಳಲ್ಲೂ ಕೂಡ ಉನ್ನತವಂತ ನೀತಿ, ನೈತಿಕತೆ, ಸಂಸ್ಕೃತಿ, ಆದರ್ಶಗಳನ್ನ ಬೆಳೆದ ನಿಟ್ಟಿನಲ್ಲಿ, ವಿಚಾರನ ಬೆಳೆಸೋ ನಿಟ್ಟಿನಲ್ಲಿ ಈ ಒಂದು ಸ್ಟಡಿ ಕ್ಲಾಸ್ ನ ನಾವು ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಈ ಒಂದು ಕುವೆಂಪು ಅವರ ಜನ್ಮ ದಿನಾಚರಣೆ ಏನಿದೆ, ಇದು ನಮಗೊಂದು ಸೂಕ್ತವಾಗಿರ್ತಕ್ಕಂತಹ ಸಂದರ್ಭ. ಇವತ್ತು ಕುವೆಂಪು ಅವರ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ, ಅದನ್ನ ನಮ್ಮ ಜೀವನದಲ್ಲೂ ಕೂಡ ಮೈಗೂಡಿಸ್ಕೊಳ್ಳೋ ನಿಟ್ಟಿನಲ್ಲಿ ತುಂಬಾ ಇದಿರ್ತಕ್ಕಂಥದ್ದು ಒಂದು ಸೂಕ್ತವಾಗಿರ್ತಕ್ಕಂಥ ದಿನ. ನಮಗೆ ವಿಚಾರ ಕ್ರಾಂತಿಗೆ ಆಹ್ವಾನ, ಇದನ್ನ ಪ್ರಸ್ತಾಪ ಮಾಡಕ್ಕೆ ನಮ್ಮ ನಾಯಕರು SUCICಯ ರಾಜ್ಯ ಸೆಕ್ರೆಟರಿಯೇಟ್ ಮೆಂಬರ್ಸು, ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ರೈತ ಕಾರ್ಮಿಕರು ಹೋರಾಟಗಳಿಗೆ, ವಿದ್ಯಾರ್ಥಿ ಯುವಜನರ ಹೋರಾಟಗಳಿಗೆ ಸಾಕಷ್ಟು ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ. ತುಂಬಾ ಸಾಹಿತ್ಯಗಳನ್ನು ಓದ್ಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದಲೂ ಕೂಡ ಈ ಸಾಮಾಜಿಕ ಹೋರಾಟದಲ್ಲಿ ಡಾಕ್ಟರ್ ಸುನೀತ್ ಕುಮಾರ್ ಅವರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ, ಸಕ್ರಿಯವಾಗಿ ತೋರಿಸ್ಕೊಂಡಿದ್ದಾರೆ. ಅವರಿಗೆ ನಾವು AIDYO ದಿಂದ ಮನೆಯ ಸ್ವಾಗತನ ಕೋರ್ತಾ ಇದ್ದೀವಿ. ನಿಮ್ಮೆಲ್ಲರೂ ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸ್ಬಿಟ್ಟು ಮಾತಾಡಬೇಕು ಅಂತ ಅವ್ರನ್ನೇ ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರ. ಆತ್ಮೀಯ ಕಾಮ್ರೇಡರ್, ಇವತ್ತು ಈ ಲೇಖನ ಏನು ಅಂದ್ರೆ ಆಕ್ಚುಲಿ ಇದು 1974ರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾನ್ವೊಕೇಶನ್ ಸಂದರ್ಭದಲ್ಲಿ ಕುವೆಂಪು ಅವರು ಅಡ್ರೆಸ್ ಮಾಡಿದ್ರು. ಕಾನ್ವೊಕೇಶನ್ ಘಟಿಕೋತ್ಸವದ ಭಾಷಣ ಇದು. ಈ ಘಟಿಕೋತ್ಸವದ ಸಂದರ್ಭದಲ್ಲಿ ಅವ್ರು ಏನ್ ಭಾಷಣ ಮಾಡೋದು, 74, ಈಗ ಆಲ್ಮೋಸ್ಟ್ 52 ವರ್ಷ ಆಯ್ತು. 74ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ವಿಚಾರ ಕ್ರಾಂತಿಗೆ ಆಹ್ವಾನನ ತಮ್ಮ ಪದವಿಯನ್ನ ಮುಗಿಸ್ಕೊಂಡು ಪದವಿ ಪತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಂತಹ ಯುವಕರಿಗೆ, ಯುವ ಜನರಿಗೆ ಉದ್ದೇಶಿಸಿ ಮಾತನಾಡ್ತಾ ಅವರು ಈ ವಿಷಯಗಳನ್ನ ಪ್ಲೇಸ್ ಮಾಡಿದ್ರು. ತುಂಬಾ ಅವ್ರು ಹೇಳಿರ್ತಕ್ಕಂಥ ವಿಷಯಗಳು ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಷಯಗಳು. ಒಂದು ಕೇಳುಗನಲ್ಲಿ ಒಂದು ಜಾಗೃತಿಯನ್ನ ಉಂಟು ಮಾಡತಕ್ಕಂತಹ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಜಾಗೃತಿಯನ್ನ ಉಂಟು ಮಾಡತಕ್ಕಂಥ ವಿಚಾರ ಅವ್ರು ಹೇಳ್ತಾರೆ. ಪ್ರಾರಂಭದಲ್ಲೇ ಅವ್ರು ಹೇಳ್ತಾರೆ, ನಾನಿಲ್ಲಿ ಘಟಿಕೋತ್ಸವ ಭಾಷಣ ಮಾಡ್ಲಿಕ್ಕೆ ಬಂದಿದ್ದೀನಿ, ನೀವ್ಯಾರೋ ಅನ್ಕೋಬೇಡಿ ನಾನು ಹೊರೆ ಇಳಿಸ್ಲಿಕ್ಕೆ ಬಂದಿದ್ದೀನಿ ಅನ್ಕೋಬೇಡಿ. ನಾನು ಹೊರೆ ಇಳಿಸ್ಲಿಕ್ಕೆ ಬಂದಿಲ್ಲ, ನಿಮ್ಮ ಹೊರೆ ಇಳಿಸಲ್ಲ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕುವೆಂಪು ಅವರು ಘಟಿಕೋತ್ಸವ ಭಾಷಣ ಮಾಡ್ಲಿಕ್ಕೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಬಂದಿದ್ರು. ಆಗ ವೈಸ್ ಚಾನ್ಸಲರ್ H. ನರಸಿಂಹನ್ ಈ ಲೇಖನ ಅವ್ರು ಆಕ್ಚುಲಿ ಘಟಿಕೋತ್ಸವ ಭಾಷಣ ಆಗ್ಲೇ ನಿಮ್ಗೆ ಹೇಳಿದೆ, ಮತ್ತೆ ಅದು 2-3ನೇ ಸರಿ ರಿಪೀಟ್ ಆಗ್ಬಿಡ್ತು. ಈಗ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಆ ಭಾಷಣ ಮಾಡ್ಲಿಕ್ಕೆ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಬಂದಿದ್ದು, ಇಲ್ಲಿಗೆ 51 ವರ್ಷದ ಕೆಳಗಡೆ ಭಾಷಣ ಮಾಡಿದ್ರು ಅವರು. ಬಟ್ ಅಲ್ಲಿ ಆ ಪದವಿಯನ್ನು ಪಡೆದಿದ್ದಂತಹ ವಿದ್ಯಾರ್ಥಿಗಳಿಗೆ, ಪದವೀಧರರಿಗೆ ಪದವಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಬಂದಿದ್ದಾರೆ. ಆ ಕಾನ್ವೊಕೇಶನ್ ಕರೆದಿರೋದು. ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಪದವಿಯನ್ನ ಪಡ್ಕೊಂಡು ಹೊರಗಡೆ ಹೋಗ್ತೀರಿ, ಒಂದು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಆದ್ರೆ ನೀವು ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂತಹ ಈ ವಾತಾವರಣ, ಸಾಮಾಜಿಕ ವಾತಾವರಣ ಹೇಗಿದೆ? ನೀವೆಲ್ಲರೂ ಕೂಡ ಯುವಕರು, ನಿಮ್ಮಲ್ಲಿ ಜೀವನೋತ್ಸಾಹ ಇದೆ,
ಯುವಕರು ಅಂತ ಹೇಳಿದ್ರೆ ಯಾರು? ಜೀವನೋತ್ಸಾಹ ಇರೋರು, ಆ ಸಾಹಸ ಚೇತನರು, ಎಂತಹ ಕಷ್ಟದ ಸಮಯದಲ್ಲೂ ಎದೆಗುಂದದೆ ಮುನ್ನುಗ್ತಕ್ಕಂಥ ಕ್ವಾಲಿಟಿ ನಿಮ್ಮಲ್ಲಿ ಇರುತ್ತೆ, ಯುವಕರಲ್ಲಿ ಇರುತ್ತೆ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಸಮಾಜ? ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಸಮಾಜ? ನಾವೀಗ ಸರ್ಟಿಫಿಕೇಟ್ ತಗೋಬೇಕು, ಓದ್ತೀವಿ, ಸತ್ಯಂ ವದ ಧರ್ಮಂ ಚರ, ಅಂದ್ರೆ ಸತ್ಯವನ್ನ ನುಡಿದು ಧರ್ಮದಿಂದ ನಡೀಬೇಕು ಅಂತ ಹೇಳ್ತೀವಿ. ಹಂಗೆಲ್ಲ ಓದಿ ಆ ಸೂಕ್ತಿಗಳನ್ನ ಕಟ್ ಮಾಡ್ಕೊಂಡು ಘೋಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಅವರು ಏನಾಗ್ಬಿಟ್ಟಿದ್ದಾರೆ ಇವತ್ತು? ಇವತ್ತು ರಾಜಕೀಯ ಕ್ಷೇತ್ರ, ಆರ್ಥಿಕ ರಂಗದಲ್ಲಿರ್ತಕ್ಕಂಥವ್ರು, ಅಧಿಕಾರ ರಂಗದಲ್ಲಿರ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ನಿರ್ಲಜ್ಜೆಯಿಂದ ಪಾಪಮಯವಾಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇವತ್ತಿನ ಸಮಾಜ ಹೇಳ್ತಿಲ್ಲ, 50 ವರ್ಷದ ಕೆಳಗಡೆ ಕುವೆಂಪು ಹೇಳ್ತಾ ಇದ್ದಾರೆ, ನಿರ್ಲಜ್ಜ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅಧಿಕಾರ ರಂಗದಲ್ಲಿರ್ತಕ್ಕಂಥವ್ರು, ರಾಜಕೀಯ, ಆರ್ಥಿಕ ಎಲ್ಲ ಕ್ಷೇತ್ರ, ಗಾಂಧೀಜಿ ಅವ್ರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಸ್ವಾತಂತ್ರ್ಯ ಪಡೆದ್ವಿ. ಅವ್ರು ಏನ್ ನಮಗೆ ಸರಳ ಜೀವನ ಅಂತ ತೋರಿಸ್ಕೊಟ್ಟಿದ್ರು. ಅವರ ಒಂದು ಗುರಿ, ಆ ಗುರಿಯ ಬೆಳಕು ಏನಿತ್ತಲ್ಲ, ಅದರಿಂದ ನಾವೆಲ್ಲರೂ ಕೂಡ ಆ ಬೆಳಕನ್ನ ಪಡೆದು ನಾವು ಯುವಕರು, ಆವತ್ತಿನ ಯುವಕರು, ಆಗಿನ ಯುವಕರು ಒಂದ್ ರೀತಿ ಆ ಬಾಣಗಳ ತರ ಗಾಂಧೀಜಿಯವರ ವಿಚಾರಗಳು ನಮ್ಮ ಎದೆಗೆ ನಾಟಿತ್ತು. ಬಟ್ ಆ ಯುವಕರು, ಅವ್ರು ಇವತ್ತು ಅಸ್ತ್ರಗಳು, ಗಾಂಧೀಜಿಯ ವಿಚಾರದ ಅಸ್ತ್ರಗಳು ಇವತ್ತು ತನ್ನ ಕಾವನ್ನ ಕಳ್ಕೊಂಡಿದೆ. ಅದು ಹುಲ್ಕಡ್ಡಿ ತರ ಆಗ್ಬಿಟ್ಟಿದೆ. ಎಲ್ರು ಆಲ್ಮೋಸ್ಟ್ ಬಹಳ ಜನ ಹಿಂಗಾಗ್ಬಿಟ್ಟಿದ್ದಾರೆ. ಕೆಲವ್ರು ಇದ್ದಾರೆ ಈಗಲೂ ಕೂಡ, ಅವ್ರು ಹೇಳ್ತಾ ಇದ್ದಾರೆ, ಜಯಪ್ರಕಾಶ್ ನಾರಾಯಣ್, ವಿನೋಬಾ ಭಾವೆ ತರದವರು ಈಗಲೂ ಕೂಡ ಗಾಂಧೀಜಿಯವರ ಸರಳ ಜೀವನ ಅನುಸರಿಸ್ಕೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಅವರು ತುಂಬಾ ಅಲ್ಪಸಂಖ್ಯಾತರಾಗಿದ್ದಾರೆ, ತುಂಬಾ ಕಡಿಮೆ ಜನ ಇದ್ದಾರೆ. ಬಹುಸಂಖ್ಯಾತರು ಏನಾಗಿದ್ದಾರೆ? ಬಹುಸಂಖ್ಯಾತರು ಇವತ್ತೆಲ್ಲ ಬಹಳ ಜನ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಸ್ವಾರ್ಥದಲ್ಲಿ ಮುಳುಗಿದ್ದಾರೆ. ಇಂತಹ ಒಂದು ಸಾಮಾಜಿಕ ವಾತಾವರಣಕ್ಕೆ ನೀವೆಲ್ಲರೂ ಪ್ರವೇಶ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಲ್ಲಿ ಪದವಿ ಪಡ್ಕೊಳ್ಳಿಕ್ಕೆ ಬಂದಿದ್ದಂತಹ ಆ ಯುವಕರಿಗೆ ಕುವೆಂಪು ಅವರು ಹೇಳ್ತಾರೆ. ಇಲ್ಲಿ ಅವರು ಒಂದು ವಿಷಯ ಹೇಳ್ತಾ ಇದ್ದಾರೆ, ಅದೇನಂದ್ರೆ ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲೇ ಸ್ವಾತಂತ್ರ್ಯ ಪಡೆದ್ವಿ. ಎಲ್ಲಿವರೆಗೂ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋವರೆಗೂ ಅವ್ರನ್ನ ಉಪಯೋಗಿಸ್ಕೊಂಡ್ವಿ. ಆ ನಂತರ ಆ ಸ್ವದೇಶಿ, ಸತ್ಯಾಗ್ರಹ, ಅಹಿಂಸೆ, ಗ್ರಾಮ ಸ್ವರಾಜ್ಯ, ಸರಳ ಜೀವನ, ತ್ಯಾಗಬದ್ಧತೆ, ಇದೆಲ್ಲದೂ ಕೂಡ ನಾವು ಗಾಂಧೀಜಿಯವರ ಪ್ರೇರಣೆಯಿಂದ ಇದೆಲ್ಲದ್ರ ಮೂಲಕ ನಾವು ಸ್ವಾತಂತ್ರ್ಯ ಗಳಿಸಿದ್ವಿ. ಆದ್ರೆ ಕೊನೆಗೆ ಬ್ರಿಟಿಷ್ ದೇಶದಿಂದ ತೊಲಗಿಸಿದ್ವಿ. ಆದ್ರೆ ಕೊನೆಗೆ ಏನಾಯ್ತು? ಅವ್ರು ಆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಆ ಗಾಂಧೀಜಿಯವ್ರನ್ನ ನಾವು ಗುಂಡಿಟ್ಟು ಕೊಂದ್ಬಿಟ್ವಿ. ಗುಂಡಿಟ್ಟು ಕೊಂದವನು ಒಬ್ಬನೇ, ದೇಹಕ್ಕೆ ಗುಂಡಿಟ್ಟು ಕೊಂದ್ವಿ. ಆದ್ರೆ ದಿನನಿತ್ಯ ಅವರ ಧ್ಯೇಯಕ್ಕೆ, ಅಂದ್ರೆ ಅವ್ರದ್ದು ಜೀವನದ ಗುರಿ ಏನಿತ್ತು, ಗಾಂಧೀಜಿಯವ್ರ ಜೀವನದ ಗುರಿ, ಅವ್ರೇನ್ ಬೋಧನೆ ಮಾಡಿದ್ರು, ಅದಕ್ಕೆ ನಾವು ದಿನಾನಿತ್ಯ ಉರುಳಾಗ್ತಾ ಇದ್ದೀವಿ. ಇವ್ರು ಒಬ್ರಲ್ಲ, ಗಾಂಧಿ ದೇಹಕ್ಕೆ ಗುಂಡಿಟ್ಟವನು ಒಬ್ಬನೇ. ಆದ್ರೆ ಈ ಧ್ಯೇಯಕ್ಕೆ ಉರುಳಾಗ್ತಾ ಇರೋರು ಅನೇಕರು, ಅವ್ರ ಅನುಯಾಯಿಗಳು. ನೋಡಿ, ಅವ್ರ ವಿಚಾರನೆ ಕೈ ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಈಗ ನೋಡಿ, ಅಭಿವೃದ್ಧ ದೇಶಗಳ ಜೊತೆಗೆ, ಅಭಿವೃದ್ಧಿ ಆಗಿರ್ತಕ್ಕಂಥ ಮುಂದುವರಿದ ದೇಶಗಳ ಜೊತೆಗೆ
ನಾವು ಸರಿಸಮಾನರು ಅನ್ನೋ ಹುಮ್ಮಸ್ಸನ್ನ ತೋರಿಸ್ತಾ ಅವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ, ಆರ್ಥಿಕವಾಗಿ ಆ ಆ, ಎಲ್ಲದನ್ನು ಕೂಡ ಅವರು ಕಾಪಿ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ತಿಳಿದಿರ್ತಕ್ಕಂಥವ್ರು ಗಾಂಧೀಜಿ ವಿಚಾರಧಾರೆ ಬಲ್ಲವರು, ದೇಶೀಯ ಮತ್ತು ವಿದೇಶದ ಎಲ್ಲ ಪ್ರಾಜ್ಞರು ಆ ಆ ಹಿಂಗಲ್ಲ, ಇದು ಹಿಂಗ್ ಮಾಡಬೇಡಿ, ಇದು ತುಂಬಾ ಆ ಏನಂತ ಹೇಳ್ತಾರೆ, ಆ ಅವಸರದ ಹೆಜ್ಜೆ ಆಗುತ್ತೆ, ತಾಳ್ಮೆ ಬೇಕು, ತಾಳ್ಮೆಯಿಂದ ನಾವ್ ಹೆಜ್ಜೆ ಇಟ್ರೆ ದೃಢತೆ ಇರುತ್ತೆ, ಸುದೃಢರಾಗ್ತೀವಿ. ನಾವು ತಾಳ್ಮೆ ಇಲ್ದಲ್ನೆ ಈ ರೀತಿ ಹೆಜ್ಜೆ ಇಟ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ನಾವು ಮುಂದುವರೆದ ದೇಶಗಳಿಗೆ ಸಮಾನವಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೆಜ್ಜೆ ಇಟ್ರೆ ಆಗ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ನಾವು ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಆದ್ರೆ ಇದೆಲ್ಲ ಅವ್ರು ಎಲ್ರು ಯಾರ್ಯಾರಾದ್ರೂ ಏನ್ ಬೋಧನೆ ಮಾಡಿದ್ರು ಅದನ್ನ ತಿರಸ್ಕರಿಸಿದ್ರು. ಕೊನೆಗೆ ನಾವೇನ್ ಮಾಡಿದ್ವಿ, ಗಾಂಧೀಜಿನ ಹೋಗೊಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದೀವಿ. ಮ್ಯೂಸಿಯಂ ಅಲ್ಲಿ ಇಟ್ಟಿದೀವಿ. ಅವರು ವಿಚಾರಗಳನ್ನೆಲ್ಲ ಜೀವ ತೆಗೆದ್ಬಿಟ್ಟು ಗಾಂಧೀಜಿಯವರ ಅನುಯಾಯಿಗಳನ್ನ ಸಮಾಧಾನ ಮಾಡ್ಲಿಕ್ಕೆ ಗಾಂಧೀಜಿ ವಿಚಾರಧಾರೆಗಳ ಜೀವ ತೆಗೆದ್ಬಿಟ್ಟು ಪ್ರದರ್ಶನಕ್ಕೆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದೀವಿ. ನೋಡಿ ಹೇಗಿದೆ ಅಂದ್ರೆ, ಗಾಂಧೀಜಿ ಗ್ರಾಮ ಸ್ವರಾಜ್ಯ ಬೇಕು ಅಂತ ಹೇಳಿದ್ರು. ಇವ್ರು ಏನ್ ಮಾಡಿದ್ರು, ಬೃಹತ್ ಕೈಗಾರಿಕೆಯನ್ನ ನಮ್ಮ ದೇಶದ ಭಾರತಾಂಬೆಯ ಹೆಗಲಿಗೆ ಅವ್ರನ್ನ ಹೇರಿಸ್ತಾ ಇದ್ದಾರೆ. ಬೃಹತ್ ಕೈಗಾರಿಕೆ ನಮಗೆ ಇಮ್ಮಿಡಿಯೇಟ್ ಅಗತ್ಯ ಏನಿದೆ, ನಮಗೆ ಇಮ್ಮಿಡಿಯೇಟ್ ಅಗತ್ಯ ಇರ್ತಕ್ಕಂಥದ್ದು ಅನ್ನ, ನೀರು, ಬಟ್ಟೆ, ಇರ್ಲಿಕ್ಕೆ ಮನೆ, ಗುಡಿಸ್ಲು, ಇದು ನಮ್ಮ ಅಗತ್ಯ. ಅದನ್ನ ಅಟೆಂಡ್ ಮಾಡೋದ್ರ ಕಡೆಗೆ ಹೆಜ್ಜೆ ಇಡೋದು ಬಿಟ್ಬಿಟ್ಟು ಸರ್ಕಾರಗಳು, ಆಡಳಿತಕ್ಕೆ ಬಂದಿರತಕ್ಕಂಥ ಸರ್ಕಾರ ಬೃಹತ್ ಕೈಗಾರಿಕೆ ಕಡೆಗೆ ಅವರು ಅಂದ್ರೆ ಏನ್ ಮಾಡ್ತಾ ಇದ್ದಂದ್ರೆ ಭೋಗ ಜೀವನಕ್ಕೆ, ಶೋಕಿ ಜೀವನಕ್ಕೆ, ಭೋಗ ಜೀವನಕ್ಕೆ ಅವರು ಆಸಕ್ತರಾಗಿದ್ದಾರೆ. ಅದಕ್ಕೆ ಹಣ ವ್ಯಯ ಮಾಡ್ತಾ ಇದ್ದಾರೆ. ಭೋಗ ವಸ್ತುಗಳ ತಯಾರಿಕೆಗೆ, ಶೋಕಿ ವಸ್ತುಗಳ ತಯಾರಿಕೆಗೆ ಹಣ ವ್ಯಯ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ನಗರದ ಶ್ರೀಮಂತರ ಅಗತ್ಯಗಳ ಪೂರೈಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಪಡ್ತಾರೆ. ನಗರದ ಶ್ರೀಮಂತರ ಅಗತ್ಯಗಳನ್ನ ಪೂರೈಸ್ಲಿಕ್ಕೆ ಅವರು ಯೋಚನೆಗಳನ್ನಾಗ್ತಾ ಇದ್ದಾರೆ. ಅಲ್ಲಿ ಹಳ್ಳಿಯ ರೈತರನ್ನ ಮರೆತು ಬಿಡ್ತಾ ಇದ್ದಾರೆ. ನೋಡಿ ಅವ್ರು ಹೇಳ್ತಾರೆ, ನಗರಗಳಲ್ಲಿ ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ ಪರ್ವತೋಪಮ ಕಟ್ಟಡವನ್ನ ಕಟ್ಟಿದ್ರು. ಅದಕ್ಕೆ ಅವ್ರ ಹತ್ರ ದುಡ್ಡಿದೆ. ನೋಡಿ ನಮ್ಮ ಸರ್ಕಾರ ಮಾಡಿದ್ದು, ಆ ಕಾಲದಲ್ಲಿ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದಾರೆ, ಅವತ್ತಿನ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ನಗರದಲ್ಲಿ ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ, ಪರ್ವತಕ್ಕೆ ಉಪಮವಾಗಿರ್ತಕ್ಕಂಥ ಕಟ್ಟಡ ಕಟ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ಬಟ್ ಆದ್ರೆ ಹಳ್ಳಿನಲ್ಲಿ ರೈತರಿಗೆ ಅಥವಾ ಹಳ್ಳಿಯ ಕುಡಿಲಿಕ್ಕೆ ನೀರಿಗೆ ಒಂದು ಬಾವಿ ತೋಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಎಂಥ ವಿಪರ್ಯಾಸ ಇದು, ಎಂಥ ವಿಪರ್ಯಾಸ. ಹಣ ಇಲ್ಲ ಅಂತ. ಬಟ್ ಹಂಗಾರೆ ಹಣ ಎಲ್ಲ ಹೋಗ್ತದೆ? ಇವ್ರ ಜನಗಳ ತೆರಿಗೆ ಹಾಕಿ ತೆರಿಗೆ ವಸೂಲಿ ಮಾಡಿರ್ತಾರಲ್ಲ, ನೋಡಿ ಎಲ್ಲೋಗುತ್ತೆ? ಎಲ್ಲ ರಾಷ್ಟ್ರಪತಿ, ರಾಯಭಾರಿ, ಪ್ರಧಾನಿ, ಮಂತ್ರಿ, ಸಂಸದರು, ಶಾಸಕರು, IAS IPS ಅಧಿಕಾರಿಗಳು, ಇವ್ರ ಸಂಬಳ, ಇವ್ರ ಗೆಂಬಳ, ಹಂಚಿಕೆಗೆ ಎಲ್ಲ ದುಡ್ಡು ಖರ್ಚಾಗ ಇದು ನಡೆದಿದೆ. ಈ ಲೂಟಿನಲ್ಲಿ ಇವರೆಲ್ಲರೂ ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವಿದ್ವತ್ಪೂರ್ಣ ಹೆಸರು ಗೊತ್ತಿರತಕ್ಕಂಥ ನಕಲಿ ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟಿದಾವೆ. ಇವ್ರೇನ್ ಹೇಳಿದ್ರು, ಗಾಂಧೀಜಿ ಏನ್ ಹೇಳಿದ್ರು? ಗ್ರಾಮ ಸ್ವರಾಜ್ಯ ತರಬೇಕು, ವಿಕೇಂದ್ರೀಕರಣ ಬರಬೇಕು, ಗ್ರಾಮ ಸ್ವರಾಜ್ಯ ಬರಬೇಕು ಅಂತ. ಅದು ಇವರ
ಆಳ್ವಿಕೆ ಮೇಲೆ ಅದು ಸತ್ತೋಯ್ತು, ಸರ್ವನಾಶ ಆಗೋಯ್ತು. ಇವರು ಸಂಪೂರ್ಣ ಕೇಂದ್ರೀಕರಣವನ್ನ ಸ್ಥಾಪನೆ ಮಾಡಿದ್ರು. ಸಂಪೂರ್ಣ ಕೇಂದ್ರೀಕರಣ ಸ್ಥಾಪನೆ ಮಾಡಿದ್ರು. ಅನಕ್ಷರಸ್ಥ ಹಳ್ಳಿಗರು ಅಧಿಕಾರದ ಗಾಳಕ್ಕೆ ಸಿಕ್ಕು. ಅನಕ್ಷರಸ್ಥ ಹಳ್ಳಿಗರು ಅಧಿಕಾರದ ಗಾಳಕ್ಕೆ ಸಿಕ್ಕು ನರಳಿದ್ರು. ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ಬಿಟ್ಟು ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ ಅವರು. ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಬಟ್ ಪೆಟ್ರೋಲಿಗೆ ದುಡ್ಡಿದೆ. ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಇವ್ರು ಪೆಟ್ರೋಲಿಗೆ ಖರ್ಚು ಮಾಡ್ತಾರೆ. ಸುಡ್ಲಿಕ್ಕೆ, ಪೆಟ್ರೋಲ್ ಸುಡ್ಲಿಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಬಟ್ ಜನಗಳ ಹೊಟ್ಟೆ ತುಂಬಿಸ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಂದ್ರೆ ಎಂತಹ ದುಸ್ಥಿತಿಗೆ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಒಳಗಡೆ ಎಂತ ದುಸ್ಥಿತಿಗೆ ನಾವು ಬಂದಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಅವ್ರು ಹೇಳ್ತಾ ಇದ್ದಾರೆ, ಇದೇ ಈಗ ಪಿತ್ರಾರ್ಜಿತ ಆಸ್ತಿ ನಮ್ಗಿರೋದು. ಈ ಪಿತ್ರಾರ್ಜಿತ ಆಸ್ತಿಗೆ ನೀವು ಹಕ್ಕುದಾರರಾಗಿದ್ದೀರಿ. ಈಗ ನೀವೆಲ್ಲರೂ ಯುವಕರು ಏನ್ ಡಿಗ್ರಿ ತಗೊಂಡು ಹೊರಗಡೆ ಬರ್ತಾ ಇದ್ದೀರಿ, ನೀವು ಈ ಪಿತ್ರಾರ್ಜಿತ ಆಸ್ತಿಗೆ ಹಕ್ಕುದಾರರು. ಇದು ನೀವು ಇನ್ಹೆರಿಟ್ ಮಾಡ್ಕೊಳ್ಳೇಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ನಮ್ ಗುರಿ ಸಮಾಜವಾದ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಾವು ಸಮಾಜವಾದ ಪಡಿಬೇಕು ಅನ್ನೋದು ನಮ್ ಗುರಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅವ್ರು ತೋರಿಸ್ಕೊಡ್ತಾರೆ, ಈ ದೇಶದಲ್ಲಿ ಆ 90% ಜನ ಅನಕ್ಷರಸ್ಥರಿದ್ದಾರೆ. 90% ಜನ ಅನಕ್ಷರಸ್ಥರಿದ್ದಾರೆ. ಇಷ್ಟು ಅನಕ್ಷರಸ್ಥರಿರ್ತಕ್ಕಂಥ ದೇಶದೊಳಗೆ ಜನಗಳಲ್ಲಿ ಮೌಢ್ಯ ಇದೆ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿ ನಂಬ್ತಾರೆ. ರಾಜನವ್ರು ದೇವರೇ ರಾಜ ಅಂತ ಅನ್ಕೋತಾರೆ. ರಾಜ ದೇವ್ರು. ಹಾಗೇನೆ ಪುರೋಹಿತರು ಭೂಸುರರು, ಭೂಮಿ ಮೇಲೆ ಇರ್ತಕ್ಕಂಥ ದೇವ್ರು ಅಂತ. ಪುರೋಹಿತರು, ಅರ್ಚಕರು ಭೂಮಿ ಮೇಲೆ ಇರ್ತಕ್ಕಂಥ ದೇವರು, ಭೂಸುರರು ಅಂತ ಹೇಳಿ ನಂಬತಕ್ಕಂಥ ಒಂದು ಸಮಾಜದಲ್ಲಿ ಮತಮೌಢ್ಯ ವ್ಯಾಪಕವಾಗಿ ಹರಡ್ಕೊಂಡಿದೆ. ವರ್ಗಭೇದ, ವರ್ಣಭೇದ, ಜಾತಿ, ಮತ, ಪಂಥ ಇವೆಲ್ಲ ಭೇದಗಳಿಂದ ಇಡೀ ಸಮಾಜ ನರಳ್ತಾ ಇದೆ. ಇಂಥ ಸಮಾಜದೊಳಗೆ ಜನಗಳಲ್ಲಿ ಡೆಮೋಕ್ರಸಿ ಸಕ್ಸಸ್ ಆಗುತ್ತಾ? ಜನಗಳ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ಜನ, ಮೌಢ್ಯದಲ್ಲಿ ಮುಳುಗಿರ್ತಕ್ಕಂಥ ಜನ, ಜಾತಿ ಮತ ಭೇದಗಳಲ್ಲಿ ಮುಳುಗಿರ್ತಕ್ಕಂಥ ಜನ, ಇಂಥ ಜನಗಳಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತಾ? ಅಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಇದು ಡೆಮಾಕ್ರಸಿ ಅಲ್ಲ, ಇದು ಮಾಕರಿ ಆಫ್ ಡೆಮಾಕ್ರಸಿ. ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವದ ಅಣಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್, ಇನ್ನೊಂದು ಅಂಶನ ಅವರು ಬಹಳ ಮುಖ್ಯವಾಗಿ ಡೀಲ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಚುನಾವಣೆ ಗೆಲ್ಲಲಿಕ್ಕೆ ಪ್ರಾಮಾಣಿಕನಾಗಿದ್ರೆ, ಬಡತನ ದುಡ್ಡಿಲ್ಲ ಅಂದ್ರೆ ಚುನಾವಣೆ ಗೆಲ್ಲಕ್ ಸಾಧ್ಯನೇ ಇಲ್ಲ. ಜಾತಿ, ಅಲ್ಲೊಂದು ಮಾತು ಹೇಳ್ತಾರೆ, ಕುವೆಂಪು ಅವ್ರು ಒಂದು ಮಾತು ಹೇಳ್ತಾರೆ, ವೋಟ್ ಮಾಡಾರೆ ಯಾರು? ವೋಟ್ ಮಾಡೋ ವ್ಯಕ್ತಿ ಅಲ್ಲ, ವ್ಯಕ್ತಿ ವಾಹಕ ಅಷ್ಟೇ. ಏನಕ್ಕೆ ವಾಹಕ? ಜಾತಿ, ಮತ, ಪಂಥ, ಹೆಂಡ, ದುಡ್ಡು, ಇದರಲ್ಲಿ ಇವ್ಯಾವ ವೋಟ್ ಮಾಡ್ತವೆ. ಜಾತಿ ವೋಟ್ ಮಾಡುತ್ತೆ, ಹೆಂಡ ವೋಟ್ ಮಾಡುತ್ತೆ, ದುಡ್ಡು ವೋಟ್ ಮಾಡುತ್ತೆ. ಇವನು ವ್ಯಕ್ತಿ ಜಸ್ಟ್ ವಾಹಕ ಆಗ್ಬಿಟ್ಟಿದೆ. ಈ ರೀತಿ ಪರಿಸ್ಥಿತಿ, ದುಸ್ಥಿತಿ ಬಂದಿದೆ. ದುಡ್ಡಿನ ಬಲದಿಂದ, ಅಧಿಕಾರದ ಭಯದಿಂದ ಸರ್ವ ಪ್ರಚಾರ ಮಾರ್ಗಗಳನ್ನ ವಶಪಡಿಸ್ಕೊಂಡ್ಬಿಟ್ಟು ಸರ್ವಾಧಿಕಾರಿಯಾಗಿ ಮೆರೀತಾ ಇದ್ದಾರೆ. ಇವ್ರೇನ್ ಮಾಡ್ತಾ ಇದ್ದಾರೆ? ಸರ್ವಾಧಿಕಾರಿಯಾಗಿ ಎಲ್ಲ ಪ್ರಚಾರ ಮಾರ್ಗಗಳನ್ನ ತಮ್ಮ ದುಡ್ಡಿನ ಬಲದಿಂದ ವಶಪಡಿಸ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ.
ಇಲ್ಲಿ ಯಾರಾದ್ರೂ ಜನರು, ಜನಶಕ್ತಿ, ಜನಗಳು ಪ್ರಜ್ಞಾವಂತರಾಗಿ ಎಚ್ಚೆತ್ತು ಇದನ್ನ ವಿರೋಧಿಸಿದ್ರೆ ಆಗ ತಕ್ಷಣ ಪೊಲೀಸ್ ಬರುತ್ತೆ. ಅದಕ್ಕೆ ಪೊಲೀಸ್ ಮಾಡ್ಕೊಂಡಿದ್ದಾರೆ. ಆರ್ಮಿ ಇದೆ, ಸೈನ್ಯ ಇದೆ, ಸೇನೆ, ಪೊಲೀಸ್ ಇವೆಲ್ಲದನ್ನು ಬಳಸ್ಕೊಂಡು ವಿರೋಧವನ್ನ ದಮನ ಮಾಡ್ತಾರೆ. ಅದಕ್ಕೂ ಇವ್ರು ಸಜ್ಜಾಗ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಕುವೆಂಪು ಅವರು ಮಾತಾಡ್ತಾರೆ, ಪ್ರಜಾಪ್ರಭುತ್ವ ಅಂದ್ರೆ ಏನು, ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಏನು. ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರ ಅಭ್ಯುದಯಕ್ಕೆ ಮಾಡ್ತಕ್ಕಂತ ರಾಜ್ಯಭಾರಕ್ಕೆ ಪ್ರಜಾಪ್ರಭುತ್ವ ಅಂದ್ರೆ. ಎಲ್ಲರ ಅಭ್ಯುದಯ ಆಗ್ಬೇಕು, ಎಲ್ಲ ಪ್ರಜೆಗಳ ಅಭ್ಯುದಯ ಆಗ್ಬೇಕು. ಆ ರೀತಿಯ ಒಂದು ರಾಜ್ಯಭಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಎಲ್ಲರ ಅಭ್ಯುದಯ ಆಗ್ತಕ್ಕಂತ ಒಂದು ರಾಜ್ಯಭಾರ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ಸ್ಕೌಂಡ್ರಲ್ಸ್ ನ ಲಾಸ್ಟ್ ರಿಸಾರ್ಟ್ ಅಂತ ಯಾರೋ ಒಬ್ಬ ಯಾರು ಜಾರ್ಜ್ ಬರ್ನಾರ್ಡ್ ಅವ್ರು ಹೇಳಿದ್ರ, ಯಾರೋ ಯುರೋಪಿನ ಒಬ್ಬ ಇವರು ಚಿಂತಕರು ಮಾತಾಡ್ತಾ ಪೊಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ ಅಂತ ಹೇಳಿದ್ದಾರೆ. ಇಲ್ಲಿ ಕುವೆಂಪು ಹೇಳ್ತಾರೆ, ಇಲ್ಲ ಇಲ್ಲ, ಇಟ್ ಇಸ್ ನಾಟ್ ದ ಲಾಸ್ಟ್ ರಿಸಾರ್ಟ್, ಇಟ್ ಇಸ್ ದ ಫಸ್ಟ್ ರಿಸಾರ್ಟ್ ಆಫ್ ದ ಸ್ಕೌಂಡ್ರಲ್. ಸ್ಕೌಂಡ್ರಲ್ಸ್ ನ ಮೊದಲನೇ ಆದ್ಯತೆ ಆಗೋಗ್ತದೆ ಇದು ರಾಜಕೀಯ ಅನ್ನೋದು. ಸೊ ಇವತ್ತು ಓನ್ಲಿ ಸ್ಕೌಂಡ್ರಲ್ಸ್, ಕೇವಲ ಸ್ಕೌಂಡ್ರಲ್ಗಳು ಮಾತ್ರನೇ ಈ ರಾಜಕೀಯಕ್ಕೆ ಬರ್ತಾರೆ, ತೊಡಕೊಳ್ತಾರೆ. ಪ್ರಾಮಾಣಿಕರು, ಸಂಭಾವಿತರು, ಸುಸಂಸ್ಕೃತರು ಚುನಾವಣೆ ಹತ್ರನೂ ಸುಳಿಯಲ್ಲ. ಅವರು ಚುನಾವಣೆ ಅಂದ್ರೆ ಹೆದರ್ಕೊಳ್ತಾರೆ. ಹಿಂದೆ ಅಮೆರಿಕಾದಲ್ಲಿ, USA ನಲ್ಲಿ ಅಬ್ರಹಾಂ ಲಿಂಕನ್ ಬಡ ಕುಟುಂಬದಿಂದ ಬಂದಿದ್ರು ಕೂಡ ಅವರು ಚುನಾಯಿತರಾಗಿ ಅಧ್ಯಕ್ಷರಾದ್ರು. ಆ ಕಾಲಕ್ಕೆ ಇವತ್ತು ಅಲ್ಲಿ ಅಮೆರಿಕಾದಲ್ಲೂ ಆಗಲ್ಲ, USA ನಲ್ಲೂ ಆಗಲ್ಲ, ಬಟ್ ಅವತ್ತಾಗಿದ್ರು, ಅಲ್ಲಿ ಸಾಧ್ಯತೆ ಇತ್ತು. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಚುನಾವಣೆಗಳು ಕೊಳ್ತೋಗ್ಬಿಟ್ಟಿದಾವೆ. ಹಣದ ಹೊಳೆ, ಹೆಂಡದ ಹೊಳೆ, ಇವೆಲ್ಲದು ಚುನಾವಣೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವ್ರು ಮಾತ್ರ ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ. ಹೊರತು ಹಣದ ಹೊಳೆ ಹರಿಸಿ ಚುನಾವಣೆಯಲ್ಲಿ ಗೆದ್ದು ಬಂದಿರೋನು ನಾಳೆ ಆ ಹಣನ ವಾಪಸ್ ಪಡ್ಕೋಬೇಕಲ್ಲ. ಅವ್ನು ಭ್ರಷ್ಟಾಚಾರಿ ಆಗದೆ ಇರ್ಲಿಕ್ಕೆ ಸಾಧ್ಯನಾ? ಅವ್ನು ಭ್ರಷ್ಟಾಚಾರಿ ಆಗೇ ಆಗ್ತಾನೆ. ಸೊ ಈ ಧನಾಶ್ರಿತ ಚುನಾವಣೆ, ಇಲ್ಲಿ ಕುವೆಂಪು ಒಂದು ಮಾತಾಡ್ತಾ ಇದ್ದಾರೆ. ಏನಂದ್ರೆ, ಈ ಧನವನ್ನ ಆಶ್ರಯಿಸತಕ್ಕಂತಹ ಚುನಾವಣೆ ಹೋಗ್ಬೇಕು, ಇದನ್ನ ನಾವು ಕೊನೆಗೊಳಿಸ್ಬೇಕು. ಗುಣಾಶ್ರಿತ ಚುನಾವಣೆ ಬರ್ಬೇಕು, ಗುಣವನ್ನ ಆಶ್ರಯಿಸತಕ್ಕಂತ ಚುನಾವಣೆಯನ್ನಾಗಿ ಪರಿವರ್ತಿಸ್ಬೇಕು. ಚುನಾವಣೆಯನ್ನ ಸಾತ್ವಿಕ ಮಾರ್ಗಕ್ಕೆ ತಿರುಗಿಸ್ಬೇಕು. ಸ್ವಾರ್ಥಿಗಳು, ಸಮಯ ಸಾಧಕರು, ಕಾಳಸಂತೆಕೋರರು, ಕಳ್ಳ ಸಾಗಾಣಿಕೆದಾರರು, ಚರಿತ್ರಹೀನರು, ಇವರೆಲ್ಲ ಏನು ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಇವರೆಲ್ಲರನ್ನು ತೊಡೆದು ಹಾಕ್ಬಿಟ್ಟು ಸಾತ್ವಿಕರು ಚುನಾವಣೆಯಲ್ಲಿ ಗೆದ್ದು ಬರಬೇಕು. ಅಂತಹ ಪರಿವರ್ತನೆ ಆಗಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರು ಈ ಸಾಮಾಜಿಕ ವಾತಾವರಣನ ಬದಲಾವಣೆ ಮಾಡಬೇಕು. ಚುನಾವಣೆಯಲ್ಲಿ ಏನು ಹಣ, ಹೆಂಡ, ಕಾಳಸಂತೆಕೋರರು, ಕಳ್ಳ ಸಾಗಾಣಿಕೆದಾರರು ವಿಜೃಂಭಿಸ್ತಾ ಇದ್ದಾರೆ, ಸಮಯ ಸಾಧಕರು ವಿಜೃಂಭಿಸ್ತಾ ಇದ್ದಾರೆ, ಅದನ್ನ ಕೊನೆಗೊಳಿಸ್ಬೇಕು. ಈ ಪಾಯಿಂಟ್ ಅನ್ನ ಒಂದು ಪಾಯಿಂಟ್ ಆಗಿ ಕುವೆಂಪು ಅವರು ಅವತ್ತಿನ ಭಾಷಣದಲ್ಲಿ ಹೇಳಿದರು. ಇದಾದ್ಮೇಲೆ ಮುಂದುವರೆದು ಹೇಳ್ತಾರೆ, ನೋಡಿ, ಹಣ ಮಾತ್ರ ಅಲ್ಲ, ಕೇವಲ ಹಣ ಮಾತ್ರನೇ ಇಡೀ ಸಮಾಜನ ಕೆಡಿಸ್ಬಿಟ್ಟಿದೆ, ಭ್ರಷ್ಟಾಚಾರ ಮಾತ್ರ ಇಡೀ ಸಮಾಜನ ಕೆಡಿಸ್ಬಿಟ್ಟಿದೆ ಅಂತ ಅನ್ಕೋಬೇಡಿ. ನಮ್ಮ ದೇಶದ ಸಮಾಜದಲ್ಲಿ ಇನ್ನೊಂದು ಬಹಳ ದೊಡ್ಡ ಅಂಶ ಇದೆ, ಅದು ಕೂಡ ಸಮಾಜವನ್ನ ಹಾಳು ಮಾಡಿದೆ, ನಮ್ಮ ಸಮಾಜನ ಹಾಳು ಮಾಡಿದೆ ಅಂತ ಹೇಳ್ತಾ ಕುವೆಂಪು ಅವ್ರು ಹೇಳ್ತಾರೆ, ನೋಡಿ, ಆಧ್ಯಾತ್ಮ ಇದೆಯಲ್ಲ, ಆಧ್ಯಾತ್ಮ ಅದು ಅತಿ ಸೂಕ್ಷ್ಮವಾಗಿ ಅದು ಹೃದಯನ ಪ್ರವೇಶಿಸ್ಬಿಡುತ್ತೆ. ಈ ಮತ ಅಂತ ಇದೆಯಲ್ಲ,
ಮತ, ಜಾತಿ ಇವೆಲ್ಲವೂ ಕೂಡ ಆಧ್ಯಾತ್ಮದಿಂದ ಪೋಷಣೆಗೊಳಗಾಗಿದ್ದಾವೆ. ಆಧ್ಯಾತ್ಮ ಮಾತ್ರ ಉಳಿಸ್ಕೊಂಡ್ಬಿಟ್ಟು ಮತಭ್ರಾಂತಿ, ಮತಮೌಢ್ಯಗಳನ್ನ ನಿರಾಕರಿಸ್ಬೇಕು, ಅದನ್ನ ಮಾಡ್ಬೇಕು. ಇವತ್ತು ಆ ಕೆಲಸ ಆಗ್ಬೇಕು. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಆಧ್ಯಾತ್ಮ ಮತ್ತು ಮತಭ್ರಾಂತಿ, ಮತಮೌಢ್ಯಗಳು ಬ್ಲೆಂಡ್ ಆಗ್ಬಿಟ್ಟಿದಾವೆ. ಅವೆರಡು ಕೂಡ ಮಿಕ್ಸ್ ಆಗ್ಬಿಟ್ಟಿದಾವೆ. ಇಂಥ ಸಂದರ್ಭದೊಳಗಡೆ ನೀವು ಈ ಮತಭ್ರಾಂತಿ, ಈ ಮತಮೌಢ್ಯದೊಳಗೆ ಸಮಾನತೆ, ಸಮಾಜವಾದ, ಪ್ರಜಾಪ್ರಭುತ್ವ ಇವೆಲ್ಲ ಅಸಾಧ್ಯ. ಇವು ಈ ಮೌಢ್ಯತೆ ಇದು ಸಮಾನತೆಗೆ, ಸಮಾಜವಾದಕ್ಕೆ ವಿರುದ್ಧವಾದ್ದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ಯಾಕೆಂದ್ರೆ ಈ ಮತ ಇದೆಯಲ್ಲ, ಮತಭ್ರಾಂತಿ ಅದು ಜನಗಳಲ್ಲಿ ಒಡಕುಂಟು ಮಾಡುತ್ತೆ, ಬಿರುಕಂತ ಇರ್ತದೆ, ಅದು ಒಗ್ಗೂಡ್ಸಲ್ಲ. ಇಲ್ಲಿ ಕುವೆಂಪು ಅವ್ರು ಹೇಳ್ತಾರೆ ಆಧ್ಯಾತ್ಮ ಒಗ್ಗೂಡ್ಸುತ್ತೆ ಅಂತ ಹೇಳಿ. ಎನಿವೆ, ಆಧ್ಯಾತ್ಮ ಬೇರೆ, ಅದು ವೈಚಾರಿಕ ಕ್ಷೇತ್ರ. ಬಟ್ ಪ್ರಾಕ್ಟಿಕಲ್ ಆಗಿ, ಪ್ರಾಕ್ಟಿಕಲ್ ಕ್ಷೇತ್ರದಲ್ಲಿ ಮತ ಇದೆ, ಜಾತಿ ಇದೆ, ವರ್ಣ ಇದೆ. ಇದ್ರ ಶನಿ ಸಂತಾನ ಯಾವುದು ಅಂದ್ರೆ ಜಾತಿ ಪದ್ಧತಿನೇ ಆ ಆಧ್ಯಾತ್ಮದ ಶನಿ ಸಂತಾನ. ಈಗ ಆ ಜಾತಿ ಪದ್ಧತಿಯ ಸಂಪೂರ್ಣ ವಿನಾಶಕ್ಕೆ ನಾವು ಕಂಕಣ ತೊಡಬೇಕು. ಅವ್ರು ಅಲ್ಲಿರ್ತಕ್ಕಂಥ ಪದವೀಧರರಿಗೆ ಹೇಳ್ತಾ ಇದಾರೆ, ಜಾತಿ ಪದ್ಧತಿಯ ಸಂಪೂರ್ಣ ವಿನಾಶಕ್ಕೆ ಕಂಕಣ ತೊಡಬೇಕು. ಆ ಒಡಕಿನ ಮೂಲಕ್ಕೆ ಬೆಂಕಿ ಹಚ್ಚಬೇಕು. ಆ ಒಡಕಿನ ಮೂಲಕ್ಕೆ ಬೆಂಕಿ ಹಚ್ಚಬೇಕು. ಆಗ ಮಾತ್ರ ನಾವು ಸಮಾನತೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಇಲ್ಲೋದ್ರೆ ಆಗೋದಿಲ್ಲ. ಇಲ್ಲಿ ಮುಂದುವರೆದ್ಬಿಟ್ಟು ಹೇಳ್ತಾರೆ, ಹೃದಯಗಳನ್ನ ನಾವು ಶೋಧಿಸ್ಕೊಳ್ಬೇಕು. ವಿಚಾರ ಶಕ್ತಿ ಕುಂಠಿತವಾಗಿದೆ. ನೋಡಿ, ಅವ್ರು ಹೇಳ್ತಾರೆ 200 ವರ್ಷ ನಮ್ಮ ದೇಶನ ಬ್ರಿಟಿಷರು ಆಳಿದ್ರು, ಯುರೋಪಿಯನ್ ಆಳಿದ್ರು. ಆದ್ರೆ ಅವರಿಂದ ನಾವ್ ಏನು ವೈಜ್ಞಾನಿಕ ಮನೋಧರ್ಮ ಬೆಳೆಸ್ಕೊಂಡ್ವೆ? ಇಲ್ಲ. ವಿಜ್ಞಾನದ ತಾಂತ್ರಿಕ ವಿಚಾರಗಳನ್ನು ತಗೊಂಡ್ವಿ. ನಾವು ಬರೀ ತಂತ್ರಜ್ಞಾನ ಬೆಳೆಸಿದ್ವಿ, ಯಂತ್ರ ನಾಗರಿಕತೆಯನ್ನು ಬಳಸಿದ್ವಿ ಹೊರತು ವೈಜ್ಞಾನಿಕ ದೃಷ್ಟಿಯನ್ನ ನಾವು ಯಾವ ರಂಗದಲ್ಲೂ ತರಲಿಲ್ಲ. ಬರೀ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೀವಿ. ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಏನ್ ತೋರಿಸ್ತಾ ಇದ್ದಾನಂದ್ರೆ, ವೈಚಾರಿಕವಾಗಿ ನಾವು ವೈಜ್ಞಾನಿಕ ಮನೋಧರ್ಮ ತಗೊಳ್ಳಿಲ್ಲ, ಅದರ ತಂತ್ರಜ್ಞಾನ ಬೆಳೆಸ್ಕೊಂಡು, ಆ ತಂತ್ರಜ್ಞಾನನ ಬಳಸ್ಕೊಂಡು ನಾವು ಅದರ ಪ್ರಾಕ್ಟಿಕಲ್ ಆಗಿ ಲಾಭ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಎಂಥ ದುರಂತ ನೋಡಿ. ನಮಗ್ ಬೇಕಾಗಿರ್ತಕ್ಕಂಥದ್ದು ಜನಗಳ ಒಗ್ಗೂಡಿಸುವಿಕೆ ಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ನಾನ್ 40-50 ವರ್ಷದ ಕೆಳಗಡೆ, ಅಂದ್ರೆ ಇಲ್ಲಿ 100 ವರ್ಷದ ಕೆಳಗಡೆ ಅವ್ರು ಬರ್ದಿರ್ತಕ್ಕಂಥ ಪೋಯಮ್. ಅದೇನ್ ಪೋಯಮ್ ಅಂತ ಹೇಳಿದ್ರೆ, ಮಾರ್ಗದರ್ಶಕ ಮಂತ್ರ ದೀಪವಾಗಿ ಅದು ಆ ಕವನನ್ನ ನೀವು ಇನ್ನೊಮ್ಮೆ ನಾನು ನೆನ್ಪು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಕವನ ಏನದು ಅಂದ್ರೆ, ಗುಡಿ ಚರ್ಚು ಮಸ್ಜಿದಿಗಳ ಬಿಟ್ಟು ಹೊರ ಬನ್ನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗುಡಿ, ಚರ್ಚು, ಮಸೀದಿ ಎಲ್ಲ ಬಿಟ್ಟು ಹೊರ ಬನ್ನಿ. ಬಡತನವ ಬುಡಮಟ್ಟ ಕೀಳ ಬನ್ನಿ. ಬಡತನವ ಬುಡಮಟ್ಟ ಕೀಳ ಬನ್ನಿ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ. ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಬ್ಯೂಟಿಫುಲ್ ಆಗಿದೆ ನೋಡಿ. ನಮ್ಮ ಗುರಿ ಏನು? ಬಡತನ ನಾವು ಕಿತ್ತು ಹಾಕ್ಬೇಕು, ಮೌಢ್ಯತೆಯನ್ನು ಮೀರ್ಬೇಕು. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ. ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ, ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ. ಮತವೆಂಬ ಮೋಹದ ಅಜ್ಞಾನಕ್ಕೆ ಸಿಲುಕದಿರಿ. ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಈ ಕವನನ್ನ ಕುವೆಂಪು ಅವರು ಅಲ್ಲಿ ವಾಚನ ಮಾಡಿಬಿಟ್ಟು ಹೇಳಿ ಅವ್ರು ಮುಂದುವರೆದು ಹೇಳ್ತಾರೆ. ಇದು ತುಂಬಾ ಬ್ಯೂಟಿಫುಲ್ ಪೋಯಮ್. ಎಲ್ಲ ಕಾಂಪಿಟೇಷನ್ ನೀವೆಲ್ಲರೂ ಅದನ್ನ ಹಲ್ವಾರು ಸರಿ ಕೇಳ್ಕೊಂಡಿದ್ದೀರಿ, ಓದಿದ್ದೀರಿ. ನೀವು ಕೂಡ DY1 ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಪಿಟೇಷನ್ ಎಂಜಾಯ್ ಮಾಡಿದ್ದಾರೆ. ನನಗೆ ಅದು ಕೂಡ ಗೊತ್ತಿದೆ. ಸೊ ಇಲ್ಲಿ ಬಹಳ
ಸೂಕ್ತವಾಗಿ ಇದನ್ನ ಕುವೆಂಪು ಅವರು ಈ ಲೇಖನದಲ್ಲಿ ಮತ್ತೆ ತಂದಿದ್ದಾರೆ. ಅವರು ಆ ಭಾಷಣ ಮಾಡ್ತಾ ತಂದಿದ್ದಾರೆ. ಅಲ್ಲಿ ಮುಂದುವರೆದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಆ ನಿಜವಾದ ಪ್ರಜಾಸತ್ತೆ, ಸರ್ವೋದಯ, ಸಮನ್ವಯ ದೃಷ್ಟಿ, ಪೂರ್ಣ ದೃಷ್ಟಿ, ಇದು ನಾವು ಬೆಳೆಸ್ಕೋಬೇಕು. ನಿಜವಾದ ಪ್ರಜಾಸತ್ತೆ ಬರಬೇಕು. ಆಗ ಅದು ಯಾವಾಗ ಸಾಧ್ಯ ಆಗುತ್ತೆ? ಜಾತಿ ಮತ ಭೇದಗಳಿಂದ ಮುಕ್ತವಾದ್ರೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಪ್ರಜಾಪ್ರಭುತ್ವ ಸಮಾಜವಾದ, ನಾವು ಸಮಾಜವಾದ ಬೇಕು ಅಂತೀವಿ, ಪ್ರಜಾಪ್ರಭುತ್ವ ಬೇಕು ಅಂತೀವಿ. ಪ್ರಜಾಪ್ರಭುತ್ವ ಬರಬೇಕು, ಸಮಾಜವಾದ ಬೇಕು ಅಂತ ಹೇಳಿದ್ರೆ ಜಾತಿ ಮತ ಭೇದಗಳಿಂದ ನಾವು ಹೊರಗೆ ಬರಬೇಕು. ಇಲ್ಲಿ ಇದೆಲ್ಲ ಹೇಳ್ತಾ ಕುವೆಂಪು ಅವರೊಂದು ಮಾತು ಹೇಳ್ತಾರೆ ನೋಡಿ. ಇಡೀ ಚರ್ಚೆನಲ್ಲಿ ನಾನು ಪ್ರಸ್ತುತ ಸಮಸ್ಯೆಗಳನ್ನ, ಇಂದಿನ ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡಲಿಲ್ಲ. ನಮ್ಮ ಶಿಕ್ಷಣ ಹೇಗಿರ್ಬೇಕು, ಅದರ ಸ್ವರೂಪ ಏನಿರ್ಬೇಕು, ನಮ್ಮ ಶಿಕ್ಷಣದ ಮಾಧ್ಯಮ ಏನಿರ್ಬೇಕು, ನಮ್ಮ ಶಿಕ್ಷಣದ ಉದ್ದೇಶ ಏನಿರ್ಬೇಕು, ರಾಷ್ಟ್ರೀಯ ಶಿಕ್ಷಣ ಹೇಗಿರ್ಬೇಕು, ದೇಶದ ಭಾಷೆಯ ಬಗ್ಗೆ ನಮ್ ನಿಲುವೇನು, ಗ್ರಾಮ ಸ್ವರಾಜ್ಯದ ಬಗ್ಗೆ ನಮ್ ನಿಲುವೇನು, ಇದೆಲ್ಲ ವಿಷಯಗಳನ್ನ ನಾನು ಚರ್ಚೆ ಮಾಡಲಿಲ್ಲ. ಯಾಕಂದ್ರೆ ಇದೆಲ್ಲದೂ ಕೂಡ ಈ ಪರ್ಟಿಕ್ಯುಲರ್ಸ್ ಇವುಗಳೆಲ್ಲ ಇದೆಲ್ಲ ಕೂಡ ಏನಿದೆ, ಈ ಬೇಸಿಕ್ ಮೂಲಭೂತವಾಗಿ ಈ ಅನಿಷ್ಟಗಳನ್ನ ಉಟ್ಕೊಂಡ್ಬಿಟ್ಟಿದಾವಲ್ಲ. ಎರಡು ಪ್ರಮುಖವಾದ ಅನಿಷ್ಟಗಳು, ಅದನ್ನ ಹೇಳಿದ್ರು ಅವರು. ಒಂದು ಭ್ರಷ್ಟಾಚಾರ, ಹಣದ ಬಲದಿಂದ ನಡೀತಾ ಇರತಕ್ಕಂತ ಈ ಚುನಾವಣೆಗಳು, ಈ ಭ್ರಷ್ಟಾಚಾರ ಹೋಗ್ಬೇಕು. ಎರಡನೇದು ಅವ್ರು ತೋರಿಸ್ಕೊಡ್ತಾ ಇರ್ತದ್ದು ಮತದ ಮೌಢ್ಯ, ಮತಭ್ರಾಂತಿ, ಜಾತಿ ಭೇದ ಬುದ್ಧಿ. ಈ ಎರಡು, ಕುಟಿಲ ಚುನಾವಣಾ ನೀತಿ, ಮತಭೌಢ್ಯ, ಜಾತಿ ಭೇದ ಬುದ್ಧಿ, ಇವೆರಡನ್ನು ಕೂಡ ನಾವು ತೊಡೆದಾಕ್ಬೇಕು. ಆಗ ಮಾತ್ರನೇ ಇವೆರಡರ ವಿರುದ್ಧ ನಾವು ಸಮರ ಹೂಡ್ಬೇಕು, ಸಮರ ಸಾರ್ಬೇಕು ಅನ್ನೋದನ್ನ ಕುವೆಂಪು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು, ನಾವು ಸಮರ ಸಾರ್ಬೇಕಾಗಿರತಕ್ಕಂಥದ್ದು ಕುಟಿಲ ಚುನಾವಣಾ ನೀತಿ ವಿರುದ್ಧ. ಎರಡನೇದು ಮತಮೌಢ್ಯದ ವಿರುದ್ಧ, ಜಾತಿ ಭೇದದ ವಿರುದ್ಧ ನಾವು ಸಮರ ಸಾರ್ಬೇಕು, ನೀವು ಆ ಕೆಲಸನ ಮಾಡ್ಬೇಕು ಅಂತ ಹೇಳಿ ಆ ಪದವಿ ಗಳಿಸ್ತಿರ್ತಕ್ಕಂಥ ಯುವಕರಿಗೆ ಕಾನ್ವೊಕೇಶನ್ ಅಲ್ಲಿ ಕುವೆಂಪು ಅವರು ಹೇಳಿದ್ರು. ಅದಾದ್ಮೇಲೆ ಮುಂದುವರೆದ್ಬಿಟ್ಟು ಹೇಳಿದ್ರು, ಜ್ಞಾನ ಭಾರತಿನಲ್ಲಿ ನೀವು ಧ್ಯೇಯೋಕ್ತಿ, ನಿಮ್ಮ ಯೂನಿವರ್ಸಿಟಿ ಗುರಿಯುಕ್ತಿ ಜ್ಞಾನ ವಿಜ್ಞಾನ ಸಹಿತ ಅಂತ ಹಾಕೊಂಡಿದ್ದೀರಿ. ಬದುಕಿನ ಉಸಿರಾಗಿ, ನಿಮ್ಮ ಆಲೋಚನೆಯ ತಂತ್ರವಾಗಿ ಈ ಅಂಶ ಜ್ಞಾನ ವಿಜ್ಞಾನ ಸಹಿತ ಅನ್ನೋದು ಅದು ನಿಮ್ಮ ಬದುಕಿನ ಉಸಿರಾಗ್ಬೇಕು, ನಮ್ಮ ಆಲೋಚನೆಯ ತಂತ್ರ ಆಗ್ಬೇಕು. ಈ ಅಂಶಗಳು ನಿಮ್ಮ ಬದುಕಿನಲ್ಲಿ ಯಥಾರ್ಥವಾಗಬೇಕು ಅಂತಕ್ಕಂಥದ್ದನ್ನ, ಇಷ್ಟು ವಿಷಯಗಳನ್ನ ಕುವೆಂಪು ಅವರು ಈ ಲೇಖನದಲ್ಲಿ ಹೇಳಿದ್ದಾರೆ. ಕಾಮ್ರೇಡ್ಸ್, ಇದಿಷ್ಟು ಒಟ್ಟಾರೆಯಾಗಿ ಆ 7-8 ಪೇಜಿನ ಲೇಖನ ಏನಿದೆ, ಆ ಲೇಖನನ ನಾನು ಸಂಪೂರ್ಣವಾಗಿ ಇಲ್ಲಿ ಮುಗಿಸ್ದೆ. ನನಗೆ ಇಲ್ಲಿ ಕಾಮ್ರೇಡ್ಸ್ ನೀವೆಲ್ಲರೂ ಓದಿರ್ತೀರಿ. ಇದ್ರ ಮೇಲೆ ಬೇಕಾದ್ರೆ ಏನಾದ್ರು ಪ್ರಶ್ನೆಗಳು ತಗೊಂಡು ಚರ್ಚೆ ಮಾಡೋಣ. ಇಲ್ಲಿ ನನಗೆ ಅನ್ಸಿದ್ದೇನಂತ ಹೇಳಿದ್ರೆ, ಈ ಎರಡು ಅಂಶಗಳೇನಿದಾವಲ್ಲ, ಮತಭ್ರಾಂತಿ, ಮೌಢ್ಯ ಹೋಗ್ಬೇಕು. ಆಮೇಲೆ ಚುನಾವಣೆ ಕುಟಿಲವಾಗಿ ನಡೀತಾ ಇದೆಯಲ್ಲ, ಚುನಾವಣೆಯ ಕುಟಿಲತೆ ಹೋಗ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಇನ್ನು ನಾವು ಡೀಪರ್ ಆಸ್ಪೆಕ್ಟ್ ನೋಡ್ಬೇಕಾಗತ್ತೆ. ಯಾಕೆ ಹಿಂಗಾಗಿದೆ? ಅಲ್ಲಿ ಅವ್ರ ಲೇಖನದ ಪ್ರಾರಂಭದಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ಲೇಖನದ ಆರಂಭದಲ್ಲಿ ಅವ್ರು ಹೇಳ್ತಾರೆ, ಗಾಂಧೀಜಿಯವರು ನಮಗೆ ಗ್ರಾಮ ಸ್ವರಾಜ್ಯ ಹೇಳಿದ್ರು, ವಿಕೇಂದ್ರೀಕರಣ ಹೇಳಿದ್ರು, ಬಟ್ ನಾವು ಬಿಗ್ ಇಂಡಸ್ಟ್ರೀಸ್ ಕಡೆ ಹೋಗ್ಬಿಟ್ವಿ. ಆಕ್ಚುಯಲಿ ನಾವು ಮುಂದುವರೆದ ದೇಶಗಳ ಜೊತೆ ಕಾಂಪೀಟ್ ಮಾಡ್ಕೊಂಡು ಹೋಗ್ಬಿಟ್ವಿ, ಸ್ಪರ್ಧೆ ಮಾಡಿದ್ವಿ. ಅದು ನಮ್ದಲ್ಲ, ಆ ಸ್ಪರ್ಧೆ ಅಲ್ಲ ನಮ್ದು. ನಾವು ಮೊದಲು
ಆ ಏನು ಅಂತ ಹೇಳಿದ್ರೆ ಆ ಊಟ, ಬಟ್ಟೆ, ಇರ್ಲಿಕ್ ಮನೆ, ನೀರು, ಇದನ್ನ ಗ್ಯಾರಂಟಿ ಮಾಡ್ಬೇಕಿತ್ತು. ಅದು ಬಿಟ್ಟು ಹಿಂಗ್ ಯಾಕೆ ಮಾಡಿದ್ರಿ? ಹಿಂಗ್ ಮಾಡಿದ್ರಿಂದಾನೇ ಇಡೀ ದೇಶ ಹಾಳಾಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕುವೆಂಪು ಅವ್ರು ಹೇಳ್ತಿರೋದು ಎಲ್ಲ ಕರೆಕ್ಟೇನೆ. ಆದ್ರೆ ನಾವ್ ಇದನ್ನ ಐತಿಹಾಸಿಕವಾಗಿ ನೋಡಿದ್ರೆ ಆ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಸಮಾಜ ಬೆಳವಣಿಗೆಯ ನಿಯಮದ ಇದರಲ್ಲಿ ನಾವು ನೋಡಿದ್ರೆ ನಾವು ಆ ಹಿಂದೆ ನಗರಗಳಿಂದ ಅಥವಾ ಕೈಗಾರಿಕಾ ಉದ್ಯಮಗಳನ್ನ ಬಿಟ್ಬಿಟ್ಟು, ಬೃಹತ್ ಉದ್ಯಮಗಳನ್ನ ಬಿಟ್ಬಿಟ್ಟು ನಾವು ವಾಪಸ್ಸು ಮತ್ತೆ ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಗ್ರಾಮಗಳಿಗೆ ಹೋಗಿ, ಅಥವಾ ಲಘು ಕೈಗಾರಿಕೆ ಅಥವಾ ಗುಡಿ ಕೈಗಾರಿಕೆ ಅಂತ ಹೇಳಿ ಹೋಗ್ಲಿಕ್ಕೆ ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ ಸಾಧ್ಯ ಇಲ್ಲ. ಆ ವಿಚಾರದಲ್ಲಿ ಆ ಗಾಂಧೀಜಿಯವರು ತುಂಬಾ ಪ್ರಾಮಾಣಿಕರಾಗಿದ್ರು. ಅವ್ರು ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಮಾರ್ಗದರ್ಶನ ನೀಡಿದ್ರು. ಅದನ್ನ ಒಪ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂದ ತಕ್ಷಣ ಅವ್ರನ್ನ ಮುಗಿಸ್ಬಿಟ್ಟು ಇವರು ಬೃಹತ್ ಕೈಗಾರಿಕೆಗಳಿಗೆ ಹೋದ್ರು. ಅಂದ್ರೆ ಇಲ್ಲಿ ಏನ್ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗಾಂಧೀಜಿ ಅವರಿಗೆ ಏನ್ ನಾವು ಕಮಿಟ್ ಆಗಿದ್ವಿ, ಈ ದೇಶದ ಜನತೆ ಆ ಕಮಿಟ್ಮೆಂಟ್ ಇಂದ ಹಿಂದಕ್ಕೆ ಸರ್ಕೊಂಡ್ಬಿಟ್ಟು, ಸರ್ಕಾರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಆಡಳಿತಕ್ಕೆ ಬಂದವರು ಸರ್ಕೊಂಡ್ಬಿಟ್ಟು ಮೋಸ ಮಾಡಿದ್ರು ಅನ್ನೋದನ್ನ ತೋರಿಸ್ತಾ ಇದೆ. ಈ ಮೋಸನ ಇವತ್ತಿನ ಭ್ರಷ್ಟಾಚಾರಕ್ಕೆ, ಇವತ್ತಿನ ನೈತಿಕ ಅಧಃಪತನಕ್ಕೆ ಕಾರಣವಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಕಾಮ್ರೇಡ್ಸ್, ಇಷ್ಟು ವಿಷಯಗಳನ್ನ ಪ್ಲೇಸ್ ಮಾಡಿದ್ದಾರೆ. ಇದಲ್ಲದೆ ನಿಮ್ಗೆ ಎಷ್ಟೋ ಪ್ರಶ್ನೆಗಳು ಬರ್ಬೋದು ಕಾಮ್ರೇಡ್ಸ್. ಆದ್ರಿಂದ ನನಗನ್ಸುತ್ತೆ ನಾವು ಇಲ್ಲಿಗೆ ನಾನು ಮುಗಿಸ್ತೀನಿ. ಪ್ರಶ್ನೋತ್ತರಗಳಿದ್ರೆ ಒಳ್ಳೇದು. ನಾವು ಪ್ರಶ್ನೆಗಳು ಬಂದ್ರೆ ಅದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಆದ್ರಿಂದ ಇಲ್ಲಿಗೆ ನಾನು ಈ ಲೇಖನದ ಬಗೆಗಿನ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ ಕಾಮ್ರೇಡ್. ನನಗೆ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ AIDYO ರಾಜ್ಯ ನಾಯಕರಿಗೆ ನಾನು ಕ್ರಾಂತಿಕಾರಿ ವಂದನೆಗಳನ್ನ ಸಲ್ಲಿಸ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ಸ್ನೇಹಿತರೆ, ನಿಮಗೆ ಇದನ್ನು ಗೊತ್ತಿದೆ, ಸಮಗ್ರವಾಗಿ ಇವತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಹೇಳ್ಬಿಟ್ಟು ಒಂದು ಭಾಷಣ, ಕುವೆಂಪು ಅವರ ಭಾಷಣ ಇವತ್ತು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಅದನ್ನ ಸಮಗ್ರವಾಗಿ ಮಂಡಿಸಿದ್ದಾರೆ, ವಿಮರ್ಶಾತ್ಮಕವಾಗಿ ಮಂಡಿಸಿದ್ದಾರೆ. ಇದನ್ನೆಲ್ಲ ನೀವು ಕೇಳಿದಿರ. ನಿಮ್ ಮನ್ಸಲ್ಲಿ ಕ್ವಶನ್ ಬಂದಿರುತ್ತೆ, ಯಾರಿಗೆ ಕ್ವಶನ್ ಇದೆ ಕ್ವಶನ್ ನ ರೈಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ ಸ್ನೇಹಿತರೆ. ಸರ್, ನಮ್ಮ ಪ್ರಶ್ನೆ ಅಷ್ಟೇ, ಈ ಮತ ಇದು ಮತ ಆಗ್ತಕ್ಕಂತ ಚುನಾವಣೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಚುನಾವಣೆಯಲ್ಲಿ ಈ ಭ್ರಷ್ಟಾಚಾರವನ್ನು ಹೇಗೆ ಸುಲಭವಾಗಿ ನಾವು ನಿರ್ಮೂಲನೆ ಮಾಡಿ ಉನ್ನತವಾದ ಅಥವಾ ನ್ಯಾಯಸಮ್ಮತವಾದ ಅಧಿಕಾರಿನ ಆಯ್ಕೆ ಮಾಡಬಹುದು, ಅಥವಾ ಚುನಾವಣೆಯಲ್ಲಿ ನಮ್ಮ ಪ್ರಜೆಗಳು ಆಯ್ಕೆ ಮಾಡಿರ್ತಕ್ಕಂತ ಏನಿದು ಸದಸ್ಯರನ್ನ ಅಥವಾ MP ML ಆಯ್ಕೆ ಮಾಡೋದು ಯಾವ ರೀತಿ ಸುಲಭವಾದ ಸೂತ್ರಗಳದಾವ ತಿಳಿಸಿ ಸರ್. ಅಂದ್ರೆ ನಿರ್ಮೂಲನೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಿರ್ತಕ್ಕಂಥ ಸೂತ್ರಗಳು. ನೋಡಿ, ಈ ಚುನಾವಣೆ ಭ್ರಷ್ಟಾಚಾರ ಇಲ್ಲದೆ ಚುನಾವಣೆ ಆಗ್ಬೇಕಂತ ಹೇಳಿದ್ರೆ ಅದು ಒಂದು ರೀತಿ ಇವತ್ತು ಎಷ್ಟಾಗ್ಬಿಟ್ಟಿದೆಪ್ಪ ಅಂದ್ರೆ ಒಂದು ಅಸಾಧ್ಯ ಆದರ್ಶ ಆಗೋಗ್ಬಿಟ್ಟೆ. ಅಟ್ಲೀಸ್ಟ್ ಕಷ್ಟ ಸಾಧ್ಯ ಆದರ್ಶ, ಸುಲಭ ಆದರ್ಶ ಅಲ್ಲ ಇದು, ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಆದರ್ಶ. ಅಲ್ಲಿ ನೋಡಿ, ನನಗೇನ್ ಅನ್ಸುತ್ತೆ ಅಂದ್ರೆ, ನಾನು ಅರ್ಥ ಮಾಡ್ಕೊಂಡಂಗೆ ಪ್ರಾಬಲಿ DYO ನಾಯಕತ್ವನು ಒಪ್ಕೊಳ್ಳುತ್ತೆ ಅನ್ಕೊಳ್ತೀನಿ. ಏನಂದ್ರೆ, ನಾವು ಜನತೆ, ಪರ್ಟಿಕ್ಯುಲರ್ಲಿ ಯುವಕರು, ಯುವ ಜನತೆ, ನಾವು ತುಂಬಾ ಪ್ರಜ್ಞಾವಂತರಾಗ್ಬೇಕು.
ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ, ಬರೀ ಚುನಾವಣೆ ಅಲ್ಲ ನಮ್ ಸಮಸ್ಯೆ, ಬರೀ ಚುನಾವಣೆನಲ್ಲಿ ಭ್ರಷ್ಟಾಚಾರ. ನಾವು ಚುನಾವಣೆಯಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ಸಮಾಜದ ಎಲ್ಲ ರಂಗಗಳ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗತ್ತೆ. ಶೈಕ್ಷಣಿಕ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಆರ್ಥಿಕ ರಂಗದಲ್ಲಿ ಏನೋ ಒಂದು ವ್ಯಾಪಕವಾಗಿರ್ತಕ್ಕಂತಹ ಅನ್ಯಾಯ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಅದು ಪ್ರತಿಯೊಂದೊಂದು ಸಂದರ್ಭದಲ್ಲೂ ಕೂಡ ನಾವು ಧ್ವನಿ ಎತ್ತಬೇಕಾಗುತ್ತೆ. ಈಗ ನೋಡಿ, ನಾನು ಯುವಕರು, ನನಗೆ ಎಷ್ಟು ದುಃಖ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ರೈಲ್ವೆ ಇಂಡಿಯನ್ ರೈಲ್ವೇಸ್ ಅಂತ ಹೇಳಿದ್ರೆ ಬಹಳ ದೊಡ್ಡ ನೆಟ್ವರ್ಕ್, ಅದು ಬಹಳ ದೊಡ್ಡ ನೆಟ್ವರ್ಕ್. ಸುಮಾರು ಒಂದು 50 ಲಕ್ಷ ಜನ ಎಂಪ್ಲಾಯೀಸ್ ಅದರಲ್ಲಿ ಇರಬೇಕಿತ್ತು. ಬಟ್ ಇವತ್ತು ಆ ಎಂಟೈರ್ ರೈಲ್ವೇಸ್ ನ ತೆಗೆದುಕೊಂಡು ಹೋಗ್ಬಿಟ್ಟು ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ 50 ಲಕ್ಷ ಹುದ್ದೆಗಳು ನಾಶ ಆಗಿ ಹೋಗ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ ಜನ ಏನೋ ಆಗಿಲ್ಲ ಅನ್ನಂಗಿದ್ದೀವಿ. ಅಥವಾ ನಮ್ BSNL ತಗೊಳ್ಳಿ, BSNL ಸಂಪೂರ್ಣ ಇಲ್ಲವೇ ಇಲ್ಲ ಇವತ್ತು. BSNL ಎಂಟೈರ್ BSNL ತಗೊಂಡೋಗ್ಬಿಟ್ಟು ನೆಟ್ವರ್ಕ್ ನ ಜಿಯೋದವ್ರಿಗೆ, ಏರ್ಟೆಲ್ನವ್ರಿಗೆ ಮಾರಾಟ ಮಾಡಿಟ್ಟಿದ್ದಾರೆ. ನಮ್ಮ BSNL ನೆಟ್ ವರ್ಕೇ ಆಗಲ್ಲ. ಅಲ್ಲೊಂದು 15-20 ಲಕ್ಷ ಹುದ್ದೆಗಳಿದ್ದು ಆ ಹುದ್ದೆಗಳೆಲ್ಲ ನಾಶ ಆಗೋಗ್ಬಿಟ್ಟು. ಇನ್ಶೂರೆನ್ಸ್ ಸೆಕ್ಟರ್ ಅಷ್ಟೇ, ಅಲ್ಲೊಂದು 15-20 ಲಕ್ಷ ಹುದ್ದೆಗಳಿದ್ವು, ಅವು ಹೋದ್ವು. ಎಲ್ಲ ಸೆಕ್ಟರ್ ಕೂಡ ಹುದ್ದೆಗಳಿಲ್ಲ ಇವತ್ತು. ನಿರುದ್ಯೋಗ ತಾಂಡವಾಡ್ತಾ ಇದೆ. ಯಾಕೆ ಅಂದ್ರೆ ಈ ರೀತಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನ ಅಂದ್ರೆ ಸಾರ್ವಜನಿಕ ಉದ್ಯಮಗಳನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ಆಗ್ಬಿಟ್ಟು ಹುದ್ದೆಗಳಿಲ್ಲ. ಈಗ ಇದ್ರ ಬಗ್ಗೆ ಈ ದೇಶದ ಜನ, ಈ ದೇಶದ ಯುವಕರು ಉದ್ಯೋಗಕ್ಕೋಸ್ಕರ ಹಣ ತೊರಿತಾ ಇದ್ದಾರೆ. ಅವ್ರು ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು. ರೈಲ್ವೆ ಖಾಸಗೀಕರಣ ಬಿಡಲ್ಲ ಅನ್ಬೇಕು, BSNL ಖಾಸಗೀಕರಣ ಬಿಡಲ್ಲ ಅನ್ಬೇಕು. ಈ ರೀತಿ ಹೋರಾಟಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಇಲ್ಲ, ಖರ್ಚು ಮಾಡ್ಕೊಳ್ತಾರೆ. ಬೀಜ, ಗೊಬ್ಬರ, ಎಣ್ಣೆ ಎಲ್ಲದಕ್ಕೂ ಖರ್ಚಾಗಿ ಹೋಗ್ತದೆ. ಮಾಡಿರೋ ಖರ್ಚು ವಾಪಸ್ ಬರೋದಿಲ್ಲ, ರೈತರಿಗೆ ಬೆಂಬಲ ಬೆಲೆ ಸಿಕ್ಕದಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ರೈತರ ಆತ್ಮಹತ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಲ್ಲ ಕ್ಷೇತ್ರಗಳು, ಕೃಷಿನಲ್ಲೂ ಬದುಕಿಲ್ಲ, ಕೈಗಾರಿಕೆನಲ್ಲೂ ಬದುಕಿಲ್ಲ. ಎಲ್ಲ ಒಂದ್ ಜಾಬ್ ಸಿಕ್ಕತ್ತಂದ್ರೆ ಜಾಬು ಇಲ್ಲ. ಹೆಂಗೆ ಬದುಕದು ಹೆಂಗೆ? ಅಲ್ಲಿ ನನಗನ್ಸದೇನಂತ ಹೇಳಿದ್ರೆ, ನಾವು ಯುವ ಜನ ಒಂದುಗೂಡಿ ಪ್ರಬಲವಾಗಿರ್ತಕ್ಕಂಥ ಹೋರಾಟಗಳನ್ನ ಕಟ್ತಾ ಹೋಗ್ಬೇಕು. ನೋಡಿ, ಹೋರಾಟ ಮನುಷ್ಯನಲ್ಲಿ ಪ್ರಜ್ಞೆಯನ್ನ ಬೆಳೆಸುತ್ತೆ. ಹೋರಾಟ ಮನುಷ್ಯನಲ್ಲಿ ದಿಟ್ಟತನವನ್ನ ಬೆಳೆಸುತ್ತೆ. ಆ ದಿಟ್ಟತನ, ಆ ಪ್ರಜ್ಞೆ ಇಡೀ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿಕೊಂಡಾಗ ಆಗ ಭ್ರಷ್ಟಾಚಾರ ಮಾಡೋನಿಗೆ ಭಯ ಬರ್ತದೆ. ಅದೇನು ಇಲ್ದಲೆ ತನ್ನಷ್ಟು ತಾನೇ ಭ್ರಷ್ಟಾಚಾರ ಮಾಡಬಾರ್ದು ಅಂತ ಹೇಳಿ ಬೋಧನೆ ಮಾಡೋದ್ರಿಂದ ಭ್ರಷ್ಟಾಚಾರ ಹೋಗಲ್ಲ. ಇವತ್ ನೋಡಿ, ಅವನ್ ಯಾರೋ ಒಬ್ಬನ ಕುಲ್ದೀಪ್ ಸಿಂಗ್ ಸೆಂಗಾರ್ ಅಂತೆ, ಉತ್ತರ ಪ್ರದೇಶದಲ್ಲಿ ಉನ್ನಾವದಲ್ಲಿ ಒಂದು ಹುಡುಗಿನ ಅವರು ರೇಪ್ ಮಾಡಿದ್ರು. ಆ ಹುಡುಗಿ ಪರವಾಗಿ ವಕಾಲತ್ ಮಾಡಿದಂತ ಅಡ್ವೊಕೇಟ್ ನ ಸಾಯಿಸಿದ್ರು. ಆ ಹುಡುಗಿ ಪರವಾಗಿ ವಕಾಲತ್ತಲ್ಲ, ಆ ಹುಡುಗಿ ಪರವಾಗಿ ಹುಡುಗಿ ಜೊತೆ ನಿಂತಂತ ಚಿಕ್ಕಮ್ಮನ್ನ ಸಾಯಿಸಿದ್ರು. 4 ಜನನ್ನೇನೋ ಸಾಯಿಸಿದ್ದಾರೆ. ಮತ್ತೆ ಕೇಸ್ ಮುಂದುವರೆದ್ಬಿಟ್ಟು ಪ್ರಾಸಿಕ್ಯೂಷನ್ ಟ್ರಯಲ್ ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಒಳಗಾಕಿದ್ರೆ, ಇವತ್ತು ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಅವನಿಗೆ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದೆ. ಏನಾಗ್ತಾ ಇದೆ ಸರ್? ನಾವೆಲ್ಲ ತಣ್ಣಗ್ ಕೂತಿದೀವಿ. ಇಡೀ ದೇಶದಲ್ಲಿ ನಾವು ತಣ್ಣಗ್ ಕೂತಿದೀವಿ, ಏನೋ ಆಗಿಲ್ಲ ನಂಗೆ ಕೂತಿದೀವಿ. ಹಂಗಂದ್ರೆ ಹೆಂಗ್ರಿ ಹೋಗುತ್ತೆ ಭ್ರಷ್ಟಾಚಾರ? ಹೋಗಲ್ಲ. ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ರೆ ಇಡೀ ದೇಶ ಎದ್ದೇಳಬೇಕಿತ್ತು. ಆಗ ಇಂಥ ಕೋರ್ಟ್ಗಳಿಗೂ ಏನಂತ ಹೇಳ್ತಾರಲ್ಲ, ಕೋರ್ಟ್ಗಳಿಗೂ ಕೂಡ ಪ್ರಶ್ನೆ ಬರೋದು. ಈ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿರ್ತಕ್ಕಂಥವ್ರಿಗೆ, ಆಡಳಿತ ಮಾಡತಕ್ಕಂಥವ್ರಿಗೆ ಅವ್ರಿಗೆ ನಡ್ಕ ಬರೋದು. ಅವ್ರಿಗೆ ನಡ್ಕ ಬರೋಂಥದ್ದು ನಾವೇನಾದ್ರೂ ಮಾಡಿದ್ರೆ ಈ ಭ್ರಷ್ಟಾಚಾರ ಹೋಗುತ್ತೆ. ಇಲ್ಲದೆ ಹೋದ್ರೆ ಹೋಗಲ್ಲ. ಚುನಾವಣೆಯಲ್ಲೂ ಇರುತ್ತೆ ಭ್ರಷ್ಟಾಚಾರ,
ದಿನನಿತ್ಯದ ಜೀವನದಲ್ಲಿ ನೀವು ಹೋಗ್ಬಿಟ್ಟು ನಿಮಗೆ ಒಂದು ಸರ್ಟಿಫಿಕೇಟ್ ಬೇಕು ತಾನೆ, ನೀವು ಕೊಪ್ಪಳ ಜಿಲ್ಲೆಯವರು ಆರ್ಟಿಕಲ್ 371 ಸರ್ಟಿಫಿಕೇಟ್ ಬೇಕಾ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾ, ತಗೊಳಕ್ ಹೋಗಿ ನೀವು ಆ ತಹಸೀಲ್ದಾರ್ಗೂ ದುಡ್ಡು ಕೊಡ್ಬೇಕು, ಅಲ್ಲಿ RIಗೂ ದುಡ್ಡು ಕೊಡ್ಬೇಕು, ಅಲ್ಲಿ ಫಸ್ಟ್ VAಗೂ ಕೊಡ್ಬೇಕು ದುಡ್ಡು, ಆವಾಗ ನಿಮ್ ಕೈಗೆ ಸರ್ಟಿಫಿಕೇಟ್ ಬರ್ತದೆ, ಇಲ್ದವ್ರು ಬರಲ್ಲ. ನಾವೆಲ್ಲಿ ಪ್ರತಿಭಟನೆ ಮಾಡ್ತೀವಿ, ನಾವೆಲ್ಲಿ ಪ್ರಶ್ನೆ ಮಾಡ್ತೀವಿ? ನೋಡಿ, ಇಲ್ಲಿಂದ ಶುರುವಾಗಬೇಕು, ಸಣ್ಣದ್ರಿಂದ ಶುರುವಾಗಬೇಕು. ಅಲ್ಲಿ ಪೀಪಲ್ಸ್ ಕಮಿಟೀಸ್, ಹೋರಾಟ ಸಮಿತಿಗಳ ರಚನೆ ಆಗ್ಬೇಕು, ಜನತೆಯ ಹೋರಾಟ ಸಮಿತಿಗಳ ರಚನೆ ಆಗ್ಬೇಕು. ಆ ಜನತೆಯ ಹೋರಾಟ ಸಮಿತಿಗಳು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಬೇಕು. ಆಗ ನೋಡಿ ಚುನಾವಣಾ ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಇಲ್ದೆ ಹೋದ್ರೆ ಆಗಲ್ಲ. ಪರ್ಯಾಯ ರಾಜಕೀಯ ಶಕ್ತಿ ನಿರ್ಮಾಣ ಮಾಡ್ಕೋಬೇಕು, ಅದು ಒಂದೇನೆ ದಾರಿ. ಸರ್ ನಮಸ್ತೆ. ಹೇಳಿ. ಕುವೆಂಪು ಅವರು ಹಿಂದೆನೆ ಹೇಳಿದ್ದಾರೆ, ಕೋಮುವಾದ ನಿರ್ಮೂಲನೆ ಮಾಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ. ಪ್ರಸ್ತುತ ಕೋಮುವಾದ ಮತ್ತೆ ಮತಾಂಧ ಎರಡು ಅತಿರೇಕದಲ್ಲಿ ಇರುವಾಗ ಇವೆರಡರ ನಡುವೆ ಇರುವಂತ ಸಾಮ್ಯತೆ, ಇವೆರಡರಿಂದ ನಡೀತಿರೋ ದೇಶದಲ್ಲಿ ನಡೀತಿರೋ ಅನ್ಯಾಯಗಳು, ಸಮಸ್ಯೆಗಳನ್ನ ಸ್ವಲ್ಪ ವಿಸ್ತೃತವಾಗಿ ಇವೆರಡರ ಡಿಫ್ರೆನ್ಸ್ ಹೇಳ್ಬೇಕು ಸರ್ ದಯವಿಟ್ಟು. ಕೋಮುವಾದ ಮತ್ತೆ ಮತಾಂಧತೆಯ ನಡುವಿನ ವ್ಯತ್ಯಾಸ ಇರುವ ವ್ಯತ್ಯಾಸ. ಹೌದು ಸರ್. ಮತಾಂಧತೆಯಿಂದ ಅದನ್ನ ಕೋಮುವಾದಕ್ಕೆ ಎಳ್ಕೊಂಡು ಹೋಗ್ಬೋದು. ಈಗ ಮತಾಂಧತೆ ಇದೆಯಲ್ಲ, ಅದು ಕೋಮುವಾದಕ್ಕೆ ಅದು ಬೇಸಿಸ್, ತಳಹದಿ ಆಗುತ್ತೆ. ಮತಾಂಧತೆ ಇಲ್ಲ ಅಂದ್ರೆ ಕೋಮುವಾದ ಬೆಳೆಸಕ್ ಆಗಲ್ಲ. ಮತಾಂಧತೆಯಿಂದ ಕೋಮುವಾದ ಬೆಳೀತದೆ, ಕೋಮುವಾದ ಬೆಳೆದಂಗೆ ಇನ್ನೊಂದು ಮತಾಂಧತೆನೂ ಬೆಳೀತದೆ. ಈಗ ಹಿಂದೂ ಮತಾಂಧರಿದ್ದಾರೆ ಅನ್ಕೊಳ್ಳಿ, ಹಿಂದೂ ಮತಾಂಧರು ಹಿಂದೂ ಕೋಮುವಾದ ಬೆಳೆಸಿದ್ರು ಅನ್ಕೊಳ್ಳಿ. ಈಗ ಇನ್ನೊಂದು ಕೋಮಿನ ಜನ ಏನ್ ನೋಡಪ್ಪ, ಅವ್ರದ್ದೆಲ್ಲ ಒಂದಾಗ್ತಾ ಇದ್ದಾರೆ, ನಾವು ಸುಮ್ಮನಿದ್ರೆ ಆಮೇಲೆ ನಾವು ಐಸೋಲೇಟ್ ಆಗ್ಬಿಡ್ತೀವಿ. ಅದರಿಂದ ನಾವು ಕೂಡ ಒಂದಾಗ್ಬೇಕು. ಹೆಂಗೆ ನೋಡಿ, ಹಂಗೆ ಇನ್ನೊಂದು ಕೋಮ್ನವರು ಕೂಡ ಒಂದಾಗ್ಬೇಕಂತ ಆಗ್ತಾರೆ. ಅವ್ರು ಕೋಮುವಾದ ಬೆಳೆಸ್ತಾರೆ, ಅದ್ರ ಮೇಲೆ ಮುಂದಿದ್ದು ಕೋಮುವಾದ. ಹಿಂಗೆ ಎಲ್ಲಾ ಧಾರ್ಮಿಕ ಮತಾಂಧತೆ ಇದೆ ನೋಡಿ, ಆ ಧಾರ್ಮಿಕ ಮತಾಂಧತೆ ಅದು ಬೇಸದು. ಆ ಮತಾಂಧತೆ ಕೋಮುವಾದಕ್ಕೆ ಸಮಯ ಸಿಕ್ಕಾಗ ಎಡೆ ಮಾಡಿಕೊಡುತ್ತೆ, ಎಳ್ಕೊಂಡು ಹೋಗುತ್ತದು. ಆದ್ರಿಂದ ಮತಾಂಧತೆ ಏನೇ ಇರ್ಲಿ, ಮತಾಂಧತೆನೆ ನಾವು ತಿರಸ್ಕರಿಸ್ಬೇಕು. ನಾವು ಯಾಕೆ ಮತಾಂಧರ ಆಗ್ಬೇಕು ಹೇಳಿ? ಆಗಬಾರದು. ಯಾಕೆ ಆಗ್ಬೇಕು ಮತಾಂಧರು? ಅಂದ್ರೆ ನಾನು ನೋಡಿ, ನಿಜ ಹೇಳ್ಬೇಕಂದ್ರೆ ನೀವು ನಾವೆಲ್ಲರೂ ಈ ವಿಷಯದಲ್ಲಿ ಒಪ್ಕೋತೀವಿ. ನಾವು ಯಾವ ಜಾತಿಲಿ ಹುಟ್ಟಿದ್ವಿ, ಯಾವ ಧರ್ಮದಲ್ಲಿ ಹುಟ್ಟಿದ್ವಿ, ನಾವೇನ್ ಕೇಳ್ಕೊಂಡು ಹುಟ್ಟಿದೀವ? ನಮ್ಗೆ ಆ ವಿಷಯ ಗೊತ್ತಿತ್ತ? ಇಂಥ ಧರ್ಮದಲ್ಲಿ ಹುಡ್ತೀನಿ, ಇಂಥ ಜಾತಿಲಿ ಹುಡ್ತೀನಿ ಅಂತ ಏನು ಗೊತ್ತಿದ್ದಿಲ್ಲ. ಹುಟ್ಟಿದ ಮೇಲೆ ನಮ್ಮ ಅಪ್ಪ ಅಮ್ಮ ಆ ಜಾತಿಲಿ ಹುಟ್ಟಿದ್ರು, ಅವ್ರಿಗೂ ಗೊತ್ತಿಲ್ಲ. ಅವ್ರು ಯಾಕೆ ಆ ಜಾತಿಲಿ ಹುಟ್ಟಿದ್ರು ಅವ್ರಿಗೂ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಯಾಕೆ ಆ ಜಾತಿಲಿ, ಆ ಧರ್ಮದಲ್ಲಿ, ಅವ್ರಿಗೂ ಗೊತ್ತಿಲ್ಲ. ಸೊ ನಾವು ಆಕಸ್ಮಿಕವಾಗಿ ಯಾವುದೋ ಒಂದು ಧರ್ಮದ ಮನೆಯಲ್ಲಿ ಹುಟ್ಟಿದೀವಿ, ಯಾವುದೋ ಒಂದು ಜಾತಿಯ ಮನೆಯಲ್ಲಿ ಹುಟ್ಟಿದೀವಿ. ಆಕಸ್ಮಿಕ ಅದಷ್ಟೇ, ನನ್ನ ಕೈಲಿ ಇದ್ದಿದ್ದಲ್ಲ. ಆದ್ರಿಂದ ಹುಟ್ಟಿದ ಮೇಲೆ ನಾನು ಅದಕ್ಕೆ ಕುರುಡಾಗಿ ಅದನ್ನೇ ಹೆಚ್ಚು ಅಂತ ಹೇಳಿ ಅದನ್ನ ಎತ್ತಿ ಹಿಡಿಯೋದಿದೆಯಲ್ಲ, ಅದು ಮೌಢ್ಯ. ಅದು ಮೌಢ್ಯ. ಆ ಮೌಢ್ಯಕ್ಕೆ ನಾವು ಬಲಿಯಾಗಬಾರ್ದು. ಹಿಂದೂ ಮೌಢ್ಯಕ್ಕೂ ಬಲಿಯಾಗಬಾರ್ದು, ಇಸ್ಲಾಂ ಮೌಢ್ಯಕ್ಕೂ ಬಲಿಯಾಗಬಾರ್ದು, ಕ್ರಿಶ್ಚಿಯನ್ ಮೌಢ್ಯಕ್ಕೂ ಬಲಿಯಾಗಬಾರ್ದು, ಯಾವುದೇ ಸಿಖ್ಖರ ಮೌಢ್ಯ, ಯಾವ ಮೌಢ್ಯಕ್ಕೂ ನಾವು ಬಲಿಯಾಗಬಾರ್ದು. ಅದು ಒಂದು ಆಕಸ್ಮಿಕ ಅಷ್ಟೇ. ನಾನು ಆ ಧರ್ಮ ಜಾತಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಆಕಸ್ಮಿಕ ಅಷ್ಟೇ. ಅದೇ ತರನೇ ಜಾತಿ ಭೇದನು ಕೂಡ ನಾವು ಒಪ್ಕೋಬಾರ್ದು, ಜಾತಿಯ ಮೌಢ್ಯಕ್ಕೆ ನಾವು ಬಲಿಯಾಗಬಾರ್ದು. ಹಿಂದುಳಿದ ಜಾತಿ, ಯಾರೋ ದಲಿತರು ಹುಡುಗ ಅಂದ್ರೆ ಯಾರೋ ದಲಿತರು, ನಾವು ಮನೆಗೆ ಸೇರ್ಸಲ್ಲ ಅಂದ್ರೆ ಯಾಕೆ ಸೇರ್ಸಲ್ಲ? ನಮ್ಮ ಮನೆ ಒಳಗಡೆ ಒಬ್ಬ ದಲಿತರು ಹುಡುಗಿ ಬರ್ತಾಳಪ್ಪ, ಅವಳಿಗೆ ಒಂದ್ ಲೋಟ ನೀರ್ ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ? ಕುವೆಂಪು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಯಾಕೆ ಕೊಡಲ್ಲ? ಕೊಡಿ, ಅಯ್ಯೋ ಬನ್ನಿ ಒಳಗಡೆ ಕೂತ್ಕೊಳ್ಳಿ. ನಾವ್ ಯಾರದ ಮನೆಗೆ ಹೋದಾಗ ಬಾಗಿಲಲ್ಲಿ ಇರಪ್ಪ, ನಿನ್ ಮುಟ್ಸೇ ಬೇಡ ಅಂದ್ರೆ ನಾವು ಒಪ್ಕೊಳ್ಳಲ್ಲ. ಹಾಗೆ ಯಾರಿಗೂ ಕೂಡ ಅವಮಾನ ಮಾಡತಕ್ಕಂತ ಹಕ್ಕು ನನಗೆ ಯಾರು ಕೊಟ್ರು? ಇನ್ನೊಬ್ಬರಿಗೆ ಅವಮಾನ ಮಾಡ್ತಕ್ಕಂಥ ಹಕ್ಕನ್ನ ಅಥವಾ ಅವ್ರನ್ನ ಕೀಳಾಗಿ ನೋಡ್ತಕ್ಕಂಥ ಹಕ್ಕನ್ನ ನಮಗೆ ಯಾರು ಕೊಟ್ಟಿದ್ಯಾರು? ಆ ಹಕ್ಕನ್ನ ಈ ಪ್ರಕೃತಿ, ಈ ನಿಸರ್ಗ ನಮಗೆ ಕೊಟ್ಟಿಲ್ಲ. ನಾವು ಅದನ್ನ ಮಾಡಬಾರದು. ಆದ್ರಿಂದ ನೋಡಿ, ನಾನು ಹೇಳ್ತೀನಿ, ಇಲ್ಲಿ ನಾವು ಹೆಚ್ಚು ಹೆಚ್ಚು
ತಿಳುವಳಿಕೆಯನ್ನ ಯಾವ ತಿಳುವಳಿಕೆ ಪಡಿಬೇಕು ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ನೋಡಿ. ನಮ್ಮ ಮನೋಧರ್ಮ ವೈಜ್ಞಾನಿಕವಾಗ್ಬೇಕು, ವಸ್ತುನಿಷ್ಠವಾಗ್ಬೇಕು. ವಸ್ತುನಿಷ್ಠ ವೈಜ್ಞಾನಿಕ ಮನೋಧರ್ಮನ ನಾವು ಬೆಳೆಸ್ಕೋಬೇಕು. ಹಾಗೇನೆ ನನಗನ್ಸೋದು ಚರಿತ್ರೆಯನ್ನ ಅಧ್ಯಯನ ಮಾಡ್ಬೇಕು ನಾವು. ಮನುಷ್ಯ ಹೆಂಗೆ ಉಗಮ ಆಗಿ ಬೆಳೆದು ಬಂದ, ಮನುಷ್ಯನ ಉಗಮ ಹೇಗಾಯ್ತು. ಯಾವತ್ತೋ ಒಂದು ಕಾಲದಲ್ಲಿ ಅವನು ಅಲೆಮಾರಿ ಜೀವನ ಮಾಡ್ತಾ ಇದ್ದ, ಕಾಡು ಮೇಡುಗಳೆಲ್ಲ ಅಲ್ದ್ಕೊಂಡು ಜೀವನ ಮಾಡ್ತಾ ಇದ್ದ. ಆ ಕಾಡು ಮೇಡಿನಲ್ಲಿ ಅಲ್ದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಮೈಗ್ರೇಟ್ ಆಗ್ತಾ 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 ಎಲ್ಲೋ ಒಂದ್ ಕಡೆ ಕೃಷಿಯನ್ನ ಕಂಡಿಡಿದಾದ್ಮೇಲೆ ನದಿ ಬಯಲಲ್ಲಿ ಅವನು ನೆಲೆಗೂಡ್ದ. ನದಿ ಬಯಲಿನ ನಾಗರಿಕತೆಗಳಂತ ಅದಕ್ಕೆ ಬಂದ್ವು. ಅಲ್ಲಿ ಊರಿದ ಮೇಲೆ ಒಂದ್ ಕಡೆ ಊರಿದ ಮೇಲೆ ಅವನಿಗೆ ಧರ್ಮ, ದೇವರು ಇವೆಲ್ಲ ಹುಟ್ಕೊಂಡು, ಅದಾದ್ಮೇಲೆ ಅವನ ಚಿಂತನೆ ಅದೆಲ್ಲ ಬೆಳೀತಾ 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 ಬೇರೆ ಬೇರೆ ಕಡೆ ಬೇರೆ ಬೇರೆ ಧರ್ಮಗಳು. ಯುರೋಪ್ನಲ್ಲಿ ಕ್ರಿಶ್ಚಿಯಾನಿಟಿ, ಇಸ್ಲಾಮು ಅಥವಾ ಯಹೂದಿಗಳಂತ ಬಂದ್ರೆ, ಇಂಡಿಯಾದಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಅಥವಾ ಜೈನ ಧರ್ಮ ಅಂತ ಹೇಳಿ ಇಂಡಿಯಾದಲ್ಲಿ ಬಂದು, ಅದೇ ತರನೇ ಚೈನಾ ಕಡೆಗೆಲ್ಲೂ ಕೂಡ ಕನ್ಫ್ಯೂಷಿಯಸ್ ಅವರೆಲ್ಲ ಬಂದ್ರು. ಸೊ ಇದನ್ನ ಐತಿಹಾಸಿಕವಾಗಿ ನಾವು ಹೇಗೆ ಧರ್ಮದ ಉಗಮ ಆಯ್ತು, ಮನುಷ್ಯ ಚಿಂತನೆ, ಮನುಷ್ಯನ ಆಲೋಚನೆ ಹೇಗ್ ಬೆಳೀತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಂಡು ಐತಿಹಾಸಿಕವಾಗಿ ಮನುಷ್ಯ ಚಿಂತನೆ ಹೇಗ್ ಬೆಳೀತು, ಮನುಷ್ಯ ಸಮಾಜ ಹೇಗ್ ಬೆಳೀತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ವೈಜ್ಞಾನಿಕವಾಗಿ, ಆಮೇಲೆ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಗೆ ಅರ್ಥ ಆಗುತ್ತೆ ಮತಮೌಢ್ಯ ಅರ್ಥಹೀನ, ಅದನ್ನ ಬಿಟ್ಟಾಕ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ ನನ್ಗೆ, ನಾವು ಯುವಕರು, DYO ಯುವಕರು, ಈ ಒಂದು ಸಾಮಾಜಿಕ ಹೋರಾಟದಲ್ಲಿರ್ತಕ್ಕಂಥ ನಾವು ಯುವ ಜನ ನಾವು ಬಿಡ್ಬೇಕು. ಫಸ್ಟ್ ನಾವು ಬಿಟ್ರೆ ಬೇರೆಯವ್ರನ್ನ ಬಿಡಿಸ್ತೀವಿ. ಮೌಢ್ಯದಿಂದ, ಈ ಕುರುಡು ಆಚರಣೆಯಿಂದ ನಾವು ಬಿಡಿಸ್ತೀವಿ. ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ ನಾವು ಜ್ಞಾನವನ್ನು ಪಡೆದಾಗ. ಜ್ಞಾನ ಪಡೆಯೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಆ ಜ್ಞಾನ ಪಡ್ಕೋಬೇಕಂದ್ರೆ ವೈಜ್ಞಾನಿಕ ಮನೋಧರ್ಮ ಬೆಳೆಸ್ಕೋಬೇಕು, ವಸ್ತುನಿಷ್ಠವಾಗಿರ್ಬೇಕು. ಎರಡನೇದಾಗಿ ಐತಿಹಾಸಿಕವಾಗಿ ಮನುಷ್ಯ ಹೇಗ್ ಬೆಳೆದ ಬಂದ, ಮನುಷ್ಯ ಚಿಂತನೆ ಹೇಗ್ ಬೆಳೀತು, ಹಾಗೆ ಮನುಷ್ಯನ ಸಮಾಜ, ಈ ಸಮಾಜ, ಮಾನವ ಸಮಾಜ ಹೇಗ್ ಬೆಳೆದು ಬಂತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಾಮ್ರೇಡ್ಸ್, ಇದಿಷ್ಟು ನನಗನ್ಸ್ತಾ ಇರೋದು. ನಮಸ್ಕಾರ. ಆದ್ರೆ ದುಡ್ಡನ್ನು ಈ ಅಧಿಕಾರಿಗಳು ಕೇಳ್ತಾರ ಸರ್, ಅದನ್ನ ಹೋಗಲಾಡಿಸೋದು ಹೇಗೆ ಸರ್? ಅಲ್ಲ ನೋಡಿ ಇವ್ರೆ, ಭ್ರಷ್ಟಾಚಾರ ವ್ಯಾಪಕವಾಗಿ ಎಲ್ಲ ಕಡೆಗಿದೆ. ದಾವಣಗೆರೆನಲ್ಲಿ ಇದೆ, ಬಿಜಾಪುರದಲ್ಲಿ ಇದೆ, ಶಿವಮೊಗ್ಗದಲ್ಲಿ ಇದೆ. ಎಲ್ಲ ಕಡೆನೂ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಇಡೀ ದೇಶದ ಸಮಾಜ ಭ್ರಷ್ಟಾಚಾರದಲ್ಲಿ ತೋಡ್ಕೊಂಡ್ಬಿಟ್ಟಿದೆ. ಯಾಕೆ ಅನ್ನೋದು ನಾನು ಆಗ್ಲೇ ಹೇಳಿದೆ. ಈಗ ನಾವು ಎಲ್ಲಿವರೆಗೂ ಕೂಡ ಧ್ವನಿ ಎತ್ತಲ್ಲ, ಸಮರ ಸಾರೋದಿಲ್ಲ, ಅಲ್ಲಿವರೆಗೂ ಕೂಡ ನಾನು ಇಂಡಿವಿಜುವಲ್ ಆಗಿ ಸಮರ ಸಾರಿ ಅಂತ ನಾ ಹೇಳ್ತಾ. ಬಟ್ ನನಗನ್ಸುತ್ತೆ ನಾವು ಸಾರ್ವತ್ರಿಕವಾಗಿ ಈ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಕೈಗೆತ್ಕೋಬೇಕು. ಪರ್ಟಿಕ್ಯುಲರ್ಲಿ ಯುವಕರು, ಯುವ ಜನರ ಮೇಲೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಯುವಕರು ಒಂದಾಗ್ಬೇಕು, ಅವರು ಧ್ವನಿ ಎತ್ತಬೇಕು. ಹಾಗೇನೆ ಎಲ್ರು ಕಾರ್ಮಿಕರು, ಯಾವ್ದೋ ಫ್ಯಾಕ್ಟ್ರಿನಲ್ಲಿ ಸಡನ್ ಆಗಿ ಯಾರನ್ನ ಕೆಲಸ ತೆಗೆದಾಕಿದ್ರು, ಅವ್ರು ಒಪ್ಕೋಬಾರ್ದು. ಎಲ್ಲ ಕಾರ್ಮಿಕರು ಒಂದಾಗಬೇಕು, ಅದ್ರ ವಿರುದ್ಧ ಧ್ವನಿ ಎತ್ತಬೇಕು. ಹಾಗೆ ರೈತರು ಧ್ವನಿ ಎತ್ತಬೇಕು. ಎಲ್ಲ ವಿಭಾಗದ ಜನ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೋಡಿ ನೀವು KPS ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿದ್ದಾರೆ. ಆ ಹೆಸರು ಹೆಂಗಿಟ್ಟಿದ್ದಾರೆ ನೋಡಿ, ಮ್ಯಾಗ್ನೆಟ್ ಸ್ಕೂಲ್ ಅಂತೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮ್ಯಾಗ್ನೆಟ್ ಅಂತ. ಏನ್ ಮ್ಯಾಗ್ನೆಟ್ ಅದು? ಏನ್ ಮ್ಯಾಗ್ನೆಟ್ ಅಂದ್ರೆ ಪಕ್ಕದಲ್ಲಿರೋ ಹಳ್ಳಿಗಳ ಸ್ಕೂಲ್ನ ಅದು ಅಟ್ರಾಕ್ಟ್ ಮಾಡಿ ನುಂಗಿ ಹಾಕ್ಬಿಡುತ್ತಂತೆ. ಫಿಸಿಕ್ಸ್ ಅಲ್ಲಿ ಅಥವಾ ಅಸ್ಟ್ರಾನಮಿನಲ್ಲಿ ಒಂದು ಬ್ಲಾಕ್ ಹೋಲ್ ಅಂತ ಹೇಳ್ತಾರೆ. ಆ ಬ್ಲಾಕ್ ಹೋಲ್ ನಲ್ಲಿ ಎಲ್ಲಾ ಎಂತದ ಆಕಾಶಕಾಯಿಗಳನ್ನ ನುಂಗ್ಬಿಡುತ್ತಂತೆ. ಹಂಗೆ ಇದು ಈ ಮ್ಯಾಗ್ನೆಟ್ ಸ್ಕೂಲು ಹಳ್ಳಿಗಳಲ್ಲಿ ಇರ್ತಕ್ಕಂತ ಸ್ಕೂಲ್ಗಳನ್ನ 80 ಹುಡುಗರು, 70 ಹುಡುಗರು, 60 ಹುಡುಗರು, 50 ಹುಡುಗರು ಪಾಠ ಕಲಿತಾ ಇರತಕ್ಕಂತಹ ಶಾಲೆಗಳನ್ನ ಈ ಮ್ಯಾಗ್ನೆಟ್ ಸ್ಕೂಲು ನುಂಗಾಕುತ್ತೆ. ಅಲ್ಲಿ ಪರಿಸ್ಥಿತಿ ಏನಾಗುತ್ತೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಾಲೆಗಳು ಇಲ್ದಂಗ ಆಗ್ಬಿಡ್ತವೆ. ಹಂಗಾದ್ರೆ ನಾವು ಹಳ್ಳಿ ಮಕ್ಕಳು, ನಮ್ಮ ಮಕ್ಳ ಕಥೆ ಏನ್ರಿ? ಅವ್ರು ಓದೋದ್ ಹೆಂಗೆ? ನಾಳೆ ಅವ್ರಿಗೆ ವಿದ್ಯೆ ಕೊಡ್ಸೋದ್ ಹೆಂಗೆ?
ನಾವು ಆ ಸೆಂಟ್ರಲ್ ಒಂದು KPS ಸ್ಕೂಲ್ ಮಾಡಿರ್ತೀವಿ, ಆ KPS ಸ್ಕೂಲಿಗೆ ಕರ್ಕೊಂಡು ಹೋಗಿ ನಾವೇ ಓದಿಸ್ತೀವಿ, ಅದಕ್ಕೊಂದು ಬಸ್ ಬಿಡ್ತೀವಿ, ಬಸ್ನಾಗ ಹತ್ತಿಸ್ಕೊಂಡು ಹೋಗ್ತೀವಿ ಮಕ್ಳನ್ನ, ಮತ್ ಸಾಯಂಕಾಲ ಕರ್ಕೊಂಬಂದ್ ಬಿಡ್ತೀವಿ ಅಂತ ಹೇಳ್ತಾರೆ. ಬಹಳ ಚಂದ ಹೇಳ್ತಾರೆ, ನೀವು ನಂಬಿಡ್ಬೇಕು. ಬಟ್ ವಾಸ್ತವ ಏನಂದ್ರೆ ನಿಮ್ಮ ಹಳ್ಳಿನಲ್ಲಿರೋ ಶಾಲೆ ಓದು ನೋಡಿ. ಇಲ್ಲಿ ನಾವು ಹಳ್ಳಿಯ ಜನ ಓದೋದ್ ಬಿಡಪ್ಪ, ಅವನೇನ್ ನಾಳೆ ಕಲೆಕ್ಟರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ನಾವು ನಮ್ಮ ಮಕ್ಳನ್ನ ಸರ್ವನಾಶ ಮಾಡ್ದಂಗಾಗುತ್ತೆ. ಈಗ ನಾವು ಹಳ್ಳಿಗಳಲ್ಲಿ ಒಂದಾಗ್ಬೇಕು, ಹೋರಾಟನ ಕೈಗೆತ್ಕೋಬೇಕು, ನಮ್ಮೂರ್ ಶಾಲೆ ಮುಚ್ಚಕ್ ಬಿಡೋದಿಲ್ಲ ಅನ್ಬೇಕು. ಆ ರೀತಿ ನೋಡಿ ನಾನು ಹೇಳ್ತೀನಿ, ಎಲ್ಲ ವಿಭಾಗದ ಜನ, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವ ಜನರು, ಮಹಿಳೆಯರು ಎಲ್ಲರೂ ಕೂಡ ಧ್ವನಿ ಎತ್ತಿ ಹೋರಾಟಕ್ಕೆ ಇಳಿದ್ರೆ ಆಗ ನೋಡಿ ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯ ನಿಯಂತ್ರಣಕ್ಕೆ ಬರ್ತದೆ. ನಾವು ತನ್ನಷ್ಟಕ್ಕೆ ತಾನೇ ಯಾವುದು ನಿಯಂತ್ರಣಕ್ಕೆ ಬರಲ್ಲ. ಭ್ರಷ್ಟಾಚಾರನೇ ಆಗ್ಲಿ, ಮತ್ತೊಂದಾಗ್ಲಿ, ಯಾವ ಅನ್ಯಾಯನೂ ಕೂಡ ನಾವು ಪ್ರತಿರೋಧಿಸ್ದೆ, ನಾವು ಧಿಕ್ಕರಿಸ್ದೆ, ಹಿಮ್ಮೆಟ್ಟಿಸ್ದೆ ಅದು ಹೋಗಲ್ಲ, ಸಾಯಲ್ಲ. ಅದು ಸಾಯಿಸ್ಬೇಕು, ನಾವು ಸಾಯಿಸ್ಬೇಕು. ಸ್ನೇಹಿತರೆ, ನಮ್ಮೊಂದಿಗೆ ಇವತ್ತು ನಮ್ಮ ನಾಯಕರು, ನಮ್ಮ SUCIನ ರಾಜ್ಯ ಸೆಕ್ರೆಟರಿಯೇಟ್ ಮೆಂಬರ್ ಆಗಿರ್ತಕ್ಕಂಥ ಡಾಕ್ಟರ್ TS ಸುಮಿತ್ ಕುಮಾರ್ ಅವರು ನಮ್ಮ ರಾಜ್ಯ ಮಟ್ಟದ ಆನ್ಲೈನ್ ತರಗತಿಯಲ್ಲಿ ನಮ್ಮ ಜೊತೆಗಿದ್ರು. ಇವತ್ತೇನ್ ನಾವು ವಿಷಯನ ತಗೊಂಡಿದ್ವಿ, ರಾಷ್ಟ್ರಕವಿ ಕುವೆಂಪು ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಹೇಳ್ಬಿಟ್ಟು ಈ ಒಂದು ಭಾಷಣದ ಒಂದು ಸಂದೇಶನ ನಮಗೆ ಮನ ಮುಟ್ಟೋ ತರ ಹೇಳಿದ್ರು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಲ್ಲಿ ಅವರು ಹೇಳಿದ್ರು, ನಿಮ್ಗೆ ಮತ್ತೊಂದ್ಸರಿ ನಾನು ನಿಂತಿದ್ದ ಪ್ರಯತ್ನ ಮಾಡ್ತೀನಿ. ಇವತ್ತು ಎಲ್ಲಾ ಸಮಸ್ಯೆಗಳಿಗೂ ಕೂಡ ಹೋರಾಟ ಒಂದೇ ಪರಿಹಾರ, ಹಾಗೆ ವೈಜ್ಞಾನಿಕ ದೃಷ್ಟಿಕೋನ ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಪ್ರತಿಯೊಂದು ವಿಷಯನೂ ಕೂಡ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು, ವೈಜ್ಞಾನಿಕವಾಗಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಾವು ಹೆಚ್ಚೆಚ್ಚು ಸಮಗ್ರವಾಗಿ ಒಂದು ಜ್ಞಾನ ಮಟ್ಟನೂ ಕೂಡ ಬೆಳೆಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ AIDYO ರಾಜ್ಯ ಮಟ್ಟದ ರಾಜ್ಯ ಸಮಿತಿಯ ಪರವಾಗಿ ನಾವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೇನೆ ಇಲ್ಲಿವರೆಗೂ ಈ ಒಂದು ಆನ್ಲೈನ್ ಸ್ಟಡಿ ಕ್ಲಾಸ್ ನಡೆಯಕ್ಕೆ ನೀವು ಕಾರಣ, ಬಹಳ ಸಕ್ರಿಯವಾಗಿ ನೀವು ಇದರಲ್ಲಿ ಭಾಗವಹಿಸಿದ್ದೀರಾ. ಹಾಗೆ ಸ್ನೇಹಿತರೆ, ಈ ಚರ್ಚೆಯನ್ನು ಮುಂದುವರ್ಸೋಣ ನಾವು, ಯಾಕಂದ್ರೆ ಈ ತರ ವಿಚಾರ ಮಂಥನ ಮಾಡ್ತಾ ಮಾಡ್ತಾ ನಾವು ಕೂಡ ಸ್ಪಷ್ಟ ಆಗ್ತಾ ಹೋಗ್ತೀವಿ. ಹಾಗಾಗಿ ನೀವೆಲ್ಲರೂ ಏನು ಭಾಗವಹಿಸಿದಿರಾ ನಿಮಗೂ ಕೂಡ ಅಭಿನಂದನೆನ ತಿಳಿಸ್ತಾ ಇಲ್ಲಿಗೆ ಈ ಒಂದು ಆನ್ಲೈನ್ ಸ್ಟಡಿ ಕ್ಲಾಸ್ ನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.